ನಮಸ್ಕಾರ. ಐಪಿಎಲ್ ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಐಪಿಎಲ್ ಪಂದ್ಯಗಳ ರೋಚಕತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇನ್ನು ಈ ಐಪಿಎಲ್ ಸೀಸನ್ ಅಲ್ಲಿ ಮೊದಲ ಬಾರಿಗೆ ಸೂಪರ್ ಓವರ್ ಕಂಡಂತಹ ಮ್ಯಾಚ್ ನೆನ್ನೆದಾಗಿತ್ತು. ಇನ್ನು ಇದರ ಜೊತೆಗೆ ಒಂದು ಓವರ್ ನಲ್ಲಿ ಮಾಡಿದಂತಹ ಮಿಸ್ಟೇಕ್ ಮ್ಯಾಚ್ ನ ರಿಸಲ್ಟ್ ನ ಹೇಗೆ ಉಲ್ಟಾ ಮಾಡುತ್ತೆ ಅನ್ನೋದು ಕೂಡ ನಿನ್ನೆ ಮ್ಯಾಚ್ ಒಂದು ಎಕ್ಸಾಂಪಲ್ ಆಗಿತ್ತು. ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಇದರ ಜೊತೆ ಇವತ್ತಿನ ಮ್ಯಾಚ್ ಬಗ್ಗೆ ಕೂಡ ಮಾತಾಡೋಣ. ಮೊದಲನೇದಾಗಿ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್. ಸೊ ಇನ್ನು ಮುಕುಂದ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ, ನಾನು ಆಗ್ಲೇ ಹೇಳ್ದಂಗೆ ಒಂದು ಓವರ್ ನಲ್ಲಿ ಮಾಡಿದಂತಹ ಎಡವಟ್ಟು ಹೆಂಗೆ ಮ್ಯಾಚ್ ನ ರಿಸಲ್ಟ್ ನೇ ಚೇಂಜ್ ಮಾಡ್ಬಿಡುತ್ತೆ ಅಂತ. ಹೇಗಿತ್ತು ಸರ್ ನಿನ್ನೆ ಮ್ಯಾಚ್? ನಾವು ಒಂದೇ ಓವರ್ ಅಂತಲ್ಲ, ಅವ್ರು ತುಂಬಾ ತಪ್ಪುಗಳೇ ಮಾಡೋದು. ಎರಡು ಟೀಮಲ್ಲೂ ಅದು ಕಂಡು ಬಂತು. ಅದೇನಪ್ಪಾ ಅಂದ್ರೆ ಫೀಲ್ಡಿಂಗ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಬಂದ್ವು. ಎಸ್ಪೆಷಲಿ ನಾವು ರಾಜಸ್ಥಾನ್ ರಾಯಲ್ಸ್ ನಾವು ನಿನ್ನೆ ಡಿಸ್ಕಷನ್ ಮಾಡಿದಾಗೂ ಹೇಳ್ತಾ ಇದ್ವಿ, ಅಂದ್ರೆ ಕಂಪೇರ್ ಟು ಡೆಲ್ಲಿ ಕ್ಯಾಪಿಟಲ್ಸ್ ಇದ್ ಮಾಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಾ ಇದೆ ಅಂತ. ಬಟ್ ಅದನ್ನ ಅವರು ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಏನಪ್ಪಾ ಮಾಡಿದ್ರು ಅಂದ್ರೆ ಮೇನ್ ಆಗಿ ಎಕ್ಸ್ಟ್ರಾಸ್ ಅನ್ನ ಕೊಟ್ಟಿದ್ದು. ಅದ್ರಲ್ಲೂ ಲಾಸ್ಟ್ ಓವರ್ ಬೌಲಿಂಗ್ ಮಾಡಿದ್ದು ನಿಜವಾಗ್ಲೂ ಅಷ್ಟೊಂದು 19 ರನ್ ಕೊಟ್ಟಿದ್ದು. ಅದು 11 ಬಾಲ್ಗಳನ್ನ ಮಾಡ್ತಾರೆ ಲಾಸ್ಟ್ ಓವರ್ ಅಲ್ಲಿ, ಅಂದ್ರೆ ಯಾರು ಇದ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಅಷ್ಟೊಂದು ಬಾಲ್ಗಳನ್ನ ಎಸೆಯೋದು ಇಟ್ಸ್ ಎ ಕ್ರೈಮ್ ಅಂತಾನೆ ಹೇಳ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪಾ ಅಂದ್ರೆ ಎಕ್ಸ್ಟ್ರಾಸ್ ಗಳು ಹಾಕ್ತಾ ಇದ್ದಂಗೆ ಏನಾಗುತ್ತೆ ಅಂದ್ರೆ ಬ್ಯಾಟ್ಸ್ಮನ್ ಗಳಿಗೆ ಇನ್ನ ಸ್ಕೋರ್ ಮಾಡ್ಕೊಳೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ನೀವು ವೈಡ್ ಅನ್ನ ಹಾಕಿ ಓಕೆ, ತೊಂದ್ರೆ ಇಲ್ಲ. ಬಟ್ ಅದ್ರ ತಕ್ಕಂತ ವಿಕೆಟ್ ಗಳನ್ನ ತೆಗೆದ್ರೆ ಆ ಒಂದು ವೈಡ್ ಹಾಕಿದ್ದನ್ನ ಅಲ್ಲೇ ತೆಡಿಬಹುದು. ಬಟ್ ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಮಾಡಿದ್ದು ಮೈನ್ ಆಗಿ ಬೌಲಿಂಗ್ ಅಲ್ಲಿ ಇದ್ ಮಾಡ್ಕೋಬಹುದಾಗಿತ್ತು. ಆಮೇಲೆ ಬ್ಯಾಟಿಂಗ್ ಅಲ್ಲೂ ಕೂಡ ಅವ್ರಿಗೆ ಒಳ್ಳೆ ಅವಕಾಶ ಇತ್ತು. ನಿಜವೂ ಹೇಳ್ಬೇಕಾದ್ರೆ ಹೆಟ್ಮೇರ್ ಆರಾಮಾಗಿ ಇನ್ನಿಂಗ್ಸ್ ಅನ್ನ ಇದ್ ಮಾಡ್ಕೋಬಹುದಾಗಿತ್ತು. ಬಟ್ ಅದು ಮಾಡ್ಲೇ ಇಲ್ಲ. ನಿನ್ನೆ ಚೆನ್ನಾಗಿ ಹಾಡಿದ್ರು ಕೂಡ ಯಶಸ್ವಿ ಜೈಸ್ವಾಲ್ ಇವರೆಲ್ಲ 50ಗಳನ್ನ ಹೊಡೆದ್ರು ಕೂಡ ನೆನ್ನೆ. ಸೊ ಗೆಲ್ಲಕ್ ಆಗ್ತಿರೋದು ಇಟ್ಸ್ ಅನ್ಫಾರ್ಚುನೇಟ್. ಬಟ್ ರಿಯಲಿ ನಾವು 2021 ನಂತರ ಒಂದು ಸೂಪರ್ ಓವರ್ ಅನ್ನ ನೋಡಿದ್ದು ಐಪಿಎಲ್ ಅಲ್ಲಿ. 4 ವರ್ಷಗಳು ಕಾಯ್ಬೇಕಾಯ್ತು ಒಂದು ಸೂಪರ್ ಓವರ್ ಮ್ಯಾಚ್ ಗೆ. ಇಟ್ಸ್ ನಿಜವೂ ಅನಿಸ್ತಾ ಇತ್ತು, ಕ್ಯೂರಿಯಾಸಿಟಿ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು 200 ಇಂದ 210 ಸ್ಕೋರ್ ಬರ್ಬೋದು ಅಂತ. ಬಟ್ ಶಾರ್ಟೇಜ್ ಆಫ್ 12 ರನ್ ಬಂತು. ಅವಾಗ್ಲೂ ನಾವು ನೋಡ್ತಾ 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 ಮೇ ಬಿ ಅನಿಸ್ತಾ ಇತ್ತು ಸೂಪರ್ ಓವರ್ ಹೋಗೋದಾ ಇವತ್ತು ಅಂತ. ರಿಯಲಿ ಆ ಒಂದು ಸೂಪರ್ ಓವರ್ ಬಂದಿತ್ತು. ಯಾರು ಕೂಡ ನೆನ್ನೆ ಯಾರಾದ್ರೂ ಮಿಸ್ ಮಾಡಿ ಮಲಗಿದ್ರೋ ಅವ್ರಿಗೆ 1 ಮಿನಿಟ್ ನಾವು ಮೌನಾಚರಣೆ ಮಾಡ್ಬೇಕು ಅಂತ ಮ್ಯಾಚ್. ಸೊ ಇಟ್ಸ್ ಎ ಗ್ರೇಟೆಸ್ಟ್ ಮ್ಯಾಚ್ ನೆನ್ನೆ ನಾವು ನೋಡಿದ್ದು. ಓಕೆ ಸರ್, ಇನ್ನು ಪಾಟೀಲ್ ಸರ್, ನೀವು ನೆನ್ನೆ ಮ್ಯಾಚ್ ನೋಡಿದ್ರೆ ಹೇಗಿತ್ತು? ಸೂಪರ್ ಓವರ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಈಗ ನೋಡಿ, ಲಾಸ್ಟ್ 3 ಮ್ಯಾಚ್ ಅಂತೂ ಥ್ರಿಲ್ಲಿಂಗ್ ಮ್ಯಾಚ್. ಮುಂಬೈದು ಗೆಲುವು, ಆಮೇಲೆ ಕಳೆದ ಪಂದ್ಯದಲ್ಲಿ ಧೋನಿ ಅವರು ಹೊಡೆದು ಅವರು ವಿನ್ ಮಾಡಿಸ್ಕೊಂಡಿದ್ದು, ಅದಾದ ನಂತರ ಸೂಪರ್ ಓವರ್. ನಿನ್ನೆ ನನಗೆ 9 ರನ್ ಇದ್ದಾಗ ಕಾನ್ಫಿಡೆನ್ಸ್ ಅಂತೂ ಇತ್ತು. ಯಾಕಂದ್ರೆ 18ನೇ ಓವರ್ ಮಿಚೆಲ್ ಸ್ಟಾರ್ಕ್ ಎಸೆದಂತ ಆ ಎಸೆತಗಳು ಏನಿತ್ತಲ್ಲ, 100% ಅನ್ಕೊಂಡೆ ಈ ಮ್ಯಾಚ್ ಮಾತ್ರ ರಾಜಸ್ಥಾನಕ್ಕೆ ಹೋಗಲ್ಲ, ಡ್ರಾ ಆಗ್ಬೋದು, ಇಲ್ಲ ಅಂದ್ರೆ ಡೆಲ್ಲಿ ಗೆಲ್ಬಹುದು. ಯಾಕಂದ್ರೆ ಅಷ್ಟು 12 ಬಾಲ್ ಕೂಡ ಯಾರ್ಕರ್ ಹೋಗಿದ್ದಾರೆ. ವೈಡ್ ಯಾರ್ಕರ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ಮಿಚೆಲ್ ಸ್ಟಾರ್ಕ್ ನಂತ ಆಟಗಾರನ ಆಡಬಹುದಾದಂತ ಆಟಗಾರ ಇದ್ರು ಅಲ್ಲಿ. ಯಾರು ಹೆಟ್ಮೇರ್ ಆಗಿರ್ಬೋದು, ಧ್ರುವ ಜುರೇಲ್ ಆಗಿರ್ಬೋದು. ನಾನ್ ಅನ್ಕೊಂಡೆ ಹೆಟ್ಮೇರ್ ಏನಾದ್ರು ಒಂದು ಬೌಂಡ್ರಿ ಹೊಡೆದ್ರೆ ಬರ್ಬೋದು, ಇಲ್ಲ ಅಂತಂದ್ರೆ ಧ್ರುವ ಜುರೇಲ್ ಏನಾದ್ರು ಸ್ಟ್ರೈಕ್ ಅಲ್ಲಿ 2-3 ಬಾಲ್ ಬಂದ್ರೆ ಖಂಡಿತವಾಗ್ಲೂ ಈ ಮ್ಯಾಚ್ ಡೆಲ್ಲಿ ಗೆಲ್ಬಹುದು ಅಂತ ಅನ್ಕೊಂಡಿದ್ದೆ. ಹಂಗೆ ಆಯ್ತು. ನನಗನ್ಸಿದ ಮಟ್ಟಿಗೆ ಸ್ಟಾರ್ಕ್ ಅವರು ಒಂದು ಪಂದ್ಯ ಪುರುಷೋತ್ತಮ ಏನ್ ಕೊಟ್ರು, ಒಂದೇ ವಿಕೆಟ್ ತಗೊಂಡಿದ್ದಾರೆ, ಆದ್ರೂ ಕೂಡ ಪಂದ್ಯ ಪುರುಷೋತ್ತಮ. ಸೂಪರ್ ಓವರ್ ನಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಾಲ್ ಹಾಕಿದ್ರು. ಅದ್ರ ಜೊತೆಗೆ 18th ಮತ್ತೆ 20th ಓವರ್ ತುಂಬಾ ಚೆನ್ನಾಗಿ ಬಾಲ್ ಹಾಕಿದ್ರು. ಒಂದು ಪಂದ್ಯದ ಗತಿಯನ್ನ ಬದಲಾಯಿಸ್ಕೊಂಡಿದ್ರು. ನೀವು ಆರಂಭದಲ್ಲಿ ಹೇಳಿದ್ರಿ ಒಂದು ಓವರ್ ಎಡವಟ್ಟು ಅಂತ ಹೇಳಿ. ಎಡವಟ್ಟು ಅವ್ರಿಗೆ ಆಯ್ತು, ಇವ್ರಿಗೆ ಮಾತ್ರ ಲಾಭನೇ. ಕೊನೆಯಲ್ಲಿ ಅಕ್ಷರ್ ಪಟೇಲ್ ಕೂಡ ಹೇಳ್ತಾರ ಅದನ್ನ, ನಾನು ಕೊನೆಗೆ 9 ರನ್ ಬೇಕಾದಾಗ್ಲೂ ಕೂಡ ನಾನು ಗೆಲ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಇತ್ತು. ಅದು ಒಬ್ಬರ ಮೇಲೆ ನಂಬಿಕೆ. ಯಾಕೆಂದ್ರೆ ಮಿಚೆಲ್ ಸ್ಟಾರ್ಕ್ ಅಂತ ಆಟಗಾರ, ಆಸ್ಟ್ರೇಲಿಯಾ ಲೆಜೆಂಡ್ ಇದ್ದಾಗ ನಾನು ಖಂಡಿತವಾಗ್ಲೂ ಸೋಲ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಖಂಡಿತವಾಗ್ಲೂ ಭರವಸೆ ಇತ್ತು ಅನ್ನುವಂತ ಮಾತನ್ನ ಹೇಳಿದ್ರು. ನನಗೆ ಅದು ಕೂಡ ಹೌದು ಅಂತ ಅನಿಸ್ತು. ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಈ ರೀತಿಯಾದಂತ ಪ್ರದರ್ಶನವನ್ನ ನಾವು ಸ್ವಲ್ಪ IPL ನಲ್ಲಿ ಮಿಸ್ ಮಾಡ್ಕೋತೀವಿ. ಅವ್ರು ಆ ತರ ಬೌಲಿಂಗ್ಗೆ ಹಾಕೋದಿಲ್ಲ. ಅವ್ರ ದೇಶಕ್ಕೆ ಆಡುವಾಗ ಆ ಟೆಸ್ಟ್ ಬೌಲಿಂಗ್ ಏನಿರುತ್ತಲ್ಲ ಅದ್ರಲ್ಲಿ ನಾನು ಜಾಸ್ತಿ ನೋಡಿದೀನಿ. ಬಟ್ IPL ಅಲ್ಲಿ ಅದನ್ನ ನೋಡಿಲ್ಲ. ನಿನ್ನೆ ಮಾತ್ರ ತುಂಬಾ ಚೆನ್ನಾಗಿ ಅದನ್ನ ಪಿಚ್ ನ ಯೂಸ್ ಮಾಡ್ಕೊಂಡ್ರು. ನಿನ್ನೆ ಪಿಚ್ ಕೂಡ ಅಷ್ಟು ಈಸಿ ಆಗಿರಲಿಲ್ಲ. 188 ಹೊಡೆದ್ರು ಕೂಡ ಚೇಸ್ ಮಾಡುವಾಗ ತುಂಬಾ ಈಸಿಯಾಗಿ ಚೇಸ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಬಟ್ ಕೊನೆ ಹಂತದಲ್ಲಿ ಬ್ಯಾಟ್ಸ್ಮನ್ ಗಳು ಬೌಂಡ್ರಿ ಮತ್ತೆ 6 ಹೊಡೆಯೋದಕ್ಕೆ ಒಂದ್ ಸ್ವಲ್ಪ ತಿನ್ಕಾಡಿದ್ರು, ಅದಂತೂ ಗ್ಯಾರಂಟಿ. ಆದ್ರೆ ಕೊನೆಯ ಓವರ್ ಇದೆಯಲ್ಲ, ಅದು ಮ್ಯಾಜಿಕ್. ನನಗನ್ಸಿದ ಮಟ್ಟಿಗೆ ಇಂಥ ಮ್ಯಾಚ್ ಗಳೇ IPL ನ ಇನ್ನಷ್ಟು ಸಕ್ಸಸ್ ಮಾಡೋದಕ್ಕೆ ಸಾಕ್ಷಿ ಆಗುತ್ತೆ. ನಿನ್ನೆ ಮೊನ್ನೆನೂ ನೋಡಿ 111 ಹೊಡೆದಾಗ ಎಲ್ಲರೂ ಟಿವಿ ಬಂದ್ ಮಾಡಿ ಮಲ್ಕೊಂಡಿದ್ದಾರೆ. ನಿನ್ನೆನು ರಾಜಸ್ಥಾನ ಆರಂಭದಲ್ಲಿ ಆಡುವಾಗ ನೋಡಿದ್ರೆ ಈಸಿಯಾಗಿ ಚೇಸ್ ಮಾಡ್ತಾರೆ, ಇದೆ ಅಂತ ಸ್ಕೋರ್ ಅಂತ ಹೇಳಿ ತುಂಬಾ ಜನ ಮಲಗಿದ್ದಾರೆ. ಆದ್ರೆ ಆ ಸೂಪರ್ ಓವರ್ ಥ್ರಿಲ್ಲಿಂಗ್ ಇತ್ತಲ್ಲ, ಅದ್ರಲ್ಲೂ ಮತ್ತೆ ಸ್ಟಾರ್ಕ್ ನಾನಿದು ಏನಿದು 11-10 ರನ್ ಕೊಟ್ಬಿಟ್ರಲ್ಲ, ಏನೋ
ಉಲ್ಟಾ ಆಗ್ಬೋದು ಅಂತ ಅನ್ಕೊಂಡೆ. ಬಟ್ ತುಂಬಾ ಚೆನ್ನಾಗಿ ಜಗ್ ಪ್ರೇಜರ್ ಆಗಿರ್ಬೋದು, ಆಮೇಲೆ ನಮ್ ಕನ್ನಡಿಗ ರಾಹುಲ್ ತುಂಬಾ ಚೆನ್ನಾಗಿ ಮುಗಿಸಿದ್ರು. ಥ್ರಿಲ್ಲಿಂಗ್ ಮ್ಯಾಚು ಡಿಸಿಗೆ ಅವಶ್ಯಕತೆ ಮತ್ತೆ ಅಷ್ಟೇ ಅನಿವಾರ್ಯ ಇತ್ತು. ಆರಂಭದಲ್ಲಿ 4 ಗೆದ್ದಿದ್ರು, ಒಂದ್ ಸೋತು ಮತ್ತೆ ಬ್ಯಾಕಪ್ ಹೋಗಿದ್ರು, ಮತ್ತೆ ಈ ಗೆಲುವು, ಮತ್ತೆ ನಂಬರ್ 1 ಅಂಕಪಟ್ಟಿಯಲ್ಲಿ ನಂಬರ್ 1 ತರಿಸಿದ್ರು. ಆಮೇಲೆ ರಾಜಸ್ಥಾನವನ್ನ ನಾವು ಆರಂಭದಿಂದ ನೋಡ್ತಾ ಇದೀವಿ, ವೈಫಲ್ಯಗಳ ಮೇಲೆ ವೈಫಲ್ಯ ಇದೆ. ಆ ತಂಡ ನನಗೆ ಸದೃಢವಾಗಿ ಕಾಣಿಸ್ತಾ ಇಲ್ಲ. ನನ್ಗೆ SRH ಕೂಡ ಹಂಗೆ ಕಾಣಿಸುತ್ತೆ. ನೀವು ತುಂಬಾ ಪೇಪರ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಕೂಡ ತುಂಬಾ ಬಿಲೀವ್ ಮಾಡ್ತೀವಲ್ಲ, ಆ ಬಿಲೀವ್ ಮಾಡುವಂತ ಸಂದರ್ಭಗಳಲ್ಲಿ ಆ ತಂಡ ಎಡವೋದು ತುಂಬಾ ಸರಿ ನೋಡಿದೀವಿ. ಅದು RCBಗೂ ಆಗಿದೆ, CSKಗೂ ಆಗಿದೆ, RR ಈ ಸರಿ ಆಗ್ತಾ ಇದೆ, SRHಗೂ ಈ ಸರಿ ಆಗ್ತಾ ಇದೆ. ಅಂತದ್ದು RR ಅಲ್ಲಿ ನಾನು ತುಂಬಾ ನೋಡಿದೆ. ತಪ್ಪುಗಳ ಮೇಲೆ ತಪ್ಪು ಸರ್, ಅವಾಗ್ಲೇ ಹೇಳ್ತಾ ಇದ್ರು. ವೈಡ್ ಎಷ್ಟು ವೈಡ್, 1 ಓವರ್ ಅಲ್ಲಿ ನೀವು 5 ವೈಡ್ ನ ಕಂಟಿನ್ಯೂ ಹೋಗುದು, ವೈಡ್ 4 ಕೊಟ್ಟು 6 ಕೊಟ್ಟು ಅಲ್ಲಿ ಹಾಳು ಮಾಡಿಬಿಟ್ರಿ ಮ್ಯಾಚಿನ. ಅದೇ ನೋಡಿ 1 ರನ್ ಕಿಮ್ಮತ್ ಎಷ್ಟಿದೆ ಅನ್ನೋದು, 1 ವೈಡ್ ಕಿಮ್ಮತ್ ಎಷ್ಟಿದೆ ಅನ್ನೋದು ನಿನ್ನೆ ಮ್ಯಾಚ್ ಅಲ್ಲಿ. ಅದೇ 1 ರನ್ ಕಡಿಮೆ ಇದ್ರೆ ಗೆದ್ದು ಬಿಡ್ತಿದ್ರ. ಹಿಂಗೆ ಆ ಒಂದು ಪಂದ್ಯವನ್ನ ಗೆಲ್ಲಿಸಿದ್ ಮಾತ್ರ ಖಂಡಿತವಾಗ್ಲು ಸ್ಟಾರ್ಕೆ, ಬೇರೆ ಯಾರನ್ನು ನಾನು ಇದನ್ ಮಾಡೋದಿಲ್ಲ. ಬ್ಯಾಟಿಂಗ್ ನಲ್ಲೂ ಕೂಡ ಏನು ಅಷ್ಟೊಂದು ಇಂಪ್ರೆಸಿವ್ ಆಗಿ ಬಂದಿಲ್ಲ. ಹೊರೆಲ್ಲ ಒಬ್ಬ ಚೆನ್ನಾಗಿ ಆಡಿದ್ರು, ಅದಾದ ನಂತರ ಎಲ್ಲರೂ ತಿನ್ಕಾಡ್ಬಿಟ್ರು. ಕೊನೆಗೆ ರಾಜಸ್ಥಾನ ಅವ್ರು ಮಾಡಿದಂತ ಎಡವಟ್ಟುಗಳಿಂದನೇ ಆ ಸ್ಕೋರ್ ಅಲ್ಲಿಗೆ ಬಂತು. ಇಲ್ಲಾಂದ್ರೆ 160, 170 ಬಿಗ್ ಸ್ಕೋರ್ ಅದು. ಅವರು ವೈಡ್ ಗಳನ್ನ ಕೊಟ್ಟಿದ್ದು, ಆ ಲೈನ್ ಅಂಡ್ ಲೆಂತ್ ಬಿಟ್ಟು ಕೊಟ್ಟಿದ್ದು, ಅದೆಲ್ಲದಕ್ಕೂ ಕಾರಣವಾಗಿ ಆ 188 ರನ್ ಆಯ್ತು. ಇವ್ರಿಗೊಂದ್ ಸ್ವಲ್ಪ ಚೇಜಿಂಗ್ ಪ್ರಾಬ್ಲಮ್ ಆಯ್ತು. ನನಗನ್ಸಿದ ಮಟ್ಟಿಗೆ ಡಿಸಿಗೆ ಆ ಗೆಲುವು ಸಿಕ್ಕಿದ್ ನನಗೆ ಪರ್ಸನಲಿ ಖುಷಿ ಇದೆ. ಓಕೆ ಸರ್, ಇನ್ನು ಮುಕುಂದ್ ಸರ್, DC ತಂಡ ಲಾಸ್ಟ್ ಮ್ಯಾಚ್ ಅವರ ಹೋಮ್ ಗ್ರೌಂಡ್ ಅಲ್ಲೇ ಸೋತಿದ್ರು, ಈ ಸಲ ಗೆದ್ದಿದ್ದಾರೆ, ಮತ್ತೆ ಟಾಪ್ 1 ಪ್ಲೇಸಿಗೆ ಹೋಗಿದ್ದಾರೆ. ಹೇಗಿತ್ತು ಅವರ ಪ್ಲಸ್ ಪಾಯಿಂಟ್ಸ್ ಏನೇನಿತ್ತು ನಿನ್ನೆ? ನಿನ್ನೆ ಸರ್ ಹೇಳ್ತಾ ಇದ್ರು, ಆದ್ರೆ ಕಂಪೇರ್ ಟು ರಾಜಸ್ಥಾನ್ ರಾಯಲ್ಸ್ ಟೀಮ್ ಅನ್ನ ನಿನ್ನೆ ಮ್ಯಾಚ್ ಅಲ್ಲಿ ನೋಡಿದ್ರೆ ಡೆಲ್ಲಿ ಅಷ್ಟೊಂದು ಇದ್ರಲ್ಲಿ ಆಗಿಲ್ಲ. ಅದು ತಪ್ಪುಗಳೇ ರಾಜಸ್ಥಾನ್ ರಾಯಲ್ಸ್ ಮಾಡಿ ತಪ್ಪುಗಳೇ ಜಾಸ್ತಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ವರದಾನ ಆಗಿತ್ತು. ನೋಡಿ, ಲಾಸ್ಟ್ ಇನ್ನಿಂಗ್ಸ್ ನ ಲಾಸ್ಟ್ ಬಾಲ್ ಕ್ಯಾಚ್ ಮಿಸ್ ಆಗುತ್ತೆ. ಅದೇನಾದ್ರು ಹಿಡಿದಿದ್ರೆ ನೆನ್ನೆ ಮ್ಯಾಚ್ ಇದೇ ಆಗ್ತಾ ಇತ್ತು. ಸೊ ಎಷ್ಟು ಇವರು ಕ್ಯಾಚ್ಗಳು ಮಿಸ್ ಮಾಡಿದ್ರು, ಬಟ್ ಎಲ್ಲ ತುಂಬಾ ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ಫೀಲ್ಡಿಂಗ್ ವೈಸ್ ಅಲ್ಲಿ ನಿನ್ನೆ ನಾವು ನೋಡಿ ಅಕ್ಷರ್ ಪಟೇಲ್ ಒಂದು ಕ್ಯಾಚ್ ಮಿಸ್ ಮಾಡಿದ್ರು, ಆದ್ರೆ 6 ಅನ್ನ ತೆಗೆದ್ರು. ಅಷ್ಟೇ ಅಲ್ಲ, ಸ್ಟೆಪ್ಸ್ ಕೂಡ ಅದೇ ತರ ಮಾಡಿದ್ರು. ಸೊ ಆ 2 ಟರ್ನಿಂಗ್ ಪಾಯಿಂಟ್ಗಳು ಕೂಡ ರಾಜಸ್ಥಾನ್ ರಾಯಲ್ಸ್ಗೆ ಮುಳುವಾಯ್ತು. ಸೂಪರ್ ಓವರ್ ನಾವು ಪಕ್ಕಕ್ಕೆ ಇಟ್ರು, ಏನು 20 ಮ್ಯಾಚ್ ಗಳನ್ನ ಆಡಿದ್ರು ಫಸ್ಟ್ 2 ಇನ್ನಿಂಗ್ಸ್. ಇದರಲ್ಲಿ ನಾವು ನೋಡೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ಮಾಡ್ಕೊಂಡ ಹೆವಿ ತಪ್ಪುಗಳಿದೆ. ಆಮೇಲೆ ಇನ್ನೊಂದು ಹೇಳ್ತೀವಿ, ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ನಾವು ಹೇಳ್ತೀವಿ ಬೌಲಿಂಗ್ ಯೂನಿಟ್ ವೀಕ್ ಇದೆ ಅಂತ, ಅದಕ್ಕಿನ್ನ ಅವ್ರ ಪರಿಹಾರ ಕಂಡ್ಕೊಂಡಿರ್ಲಿಲ್ಲ. ನಿನ್ನೆ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಅನ್ನ ನಾವು ಫಸ್ಟ್ ಇದ್ ಮಾಡಿದ್ರೆ ಅಂತ ಪರ್ಫಾರ್ಮೆನ್ಸ್ ಏನು ಇಲ್ಲ. ಮೊನ್ನೆ ನಾವು RCB ಫಸ್ಟ್ ಇವ್ರ ಮೇಲೆ ಸೋತ್ರಲ್ಲ, ಫಸ್ಟ್ 3 ಓವರ್ ಹೊಡ್ಬಿಟ್ಟು ಆಮೇಲೆ ಫ್ಲಾಪ್ ಆದ್ರಲ್ಲ, ಅದೇ ರೀತಿ ನಾವು ನೋಡಿದ್ರೆ 9 ಬಾಲ್ಗೆ 23-35 ಆತರ ಹೋಗ್ತಾ ಇದೆ ಅಂತ. ಆಮೇಲೆ ಮತ್ತೆ ಅವ್ರು ಅದೇ ತರ ಬಿದ್ರು. ಬಟ್ ಮಿಡ್ ಇನ್ನಿಂಗ್ಸ್ ಅಲ್ಲಿ ಏನು ಅಕ್ಷರ್ ಪಟೇಲ್ ಕೆಲವೊಂದು ಏನು ಬಂದಿದ ತಕ್ಷಣ 17 ಬಾಲ್ 29 ರನ್ ಹೊಡೆದ್ರು. ಆಮೇಲೆ ಈ ರೀತಿ ಎಲ್ರು ಚೆನ್ನಾಗ್ ಆಡಿದ್ರು, ಇಲ್ಲ ಒಬ್ಬನೇ ಚೆನ್ನಾಗ್ ಆಡ್ದ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಕಾಂಟ್ರಿಬ್ಯೂಷನ್ ಕೊಟ್ಟಂತ ಪ್ಲೇಯರ್ಸ್ ಯಾರೆಲ್ಲ ಇದಾರೆ, ಅದು ಅವ್ರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು 188 ಒಂದು ಸಮಾಧಾನಕರ ಸ್ಕೋರ್ ಅಂತಾನೆ ಹೇಳ್ಬೇಕು. ಅವ್ರು ಮಿಸ್ ಮಾಡ್ಕೊಂಡ್ರು. 100% ಅಲ್ಲಿ 200+ ಬರ್ತಿತ್ತು. ಬಟ್ ಅವರು ಇದು ರಾಜಸ್ಥಾನ್ ರಾಯಲ್ಸ್ ಸ್ವಲ್ಪ ಅದನ್ನ ಕಡಿವಾಣ ಹಾಕಿದ್ರು. ಆವಾಗ್ಲೇ ನಾವು ಅನ್ಕೊಂಡಿದ್ವಿ ಮೇ ಬಿ ರಾಜಸ್ಥಾನ್ ರಾಯಲ್ಸ್ ಈ ಕಿತ್ತ ಬೀಟ್ ಹೊಡಿಬಹುದು. ಯಾಕಂದ್ರೆ ಒಂದು ಇವ್ರಿಗೆ ತವರಲ್ಲೇ ಸೋತಿದ್ದಾರೆ, ರಾಜಸ್ಥಾನ್ ರಾಯಲ್ಸ್ ಸೋತು ಬಂದಿರ್ತಾರೆ, ಸೊ ಅವ್ರಿಗೆ ವಿನ್ ಆಗ್ಬೋದು ಅಂತ. ಬಟ್ ನೆನ್ನೆ ಸೋತಿದ್ಕೆ ಇವಾಗ ಹ್ಯಾಟ್ರಿಕ್ ಸೋಲಾಯ್ತು. ಇನ್ನೊಂದು ಏನಪ್ಪ ಆಶ್ಚರ್ಯ ಅಂದ್ರೆ ನೆನ್ನೆ ಇದಕ್ಕಿಂತ ಮುಂಚಿನ ಮ್ಯಾಚ್ ಅಲ್ಲಿ ಇದೇ ನಮ್ ಕರುಣ್ ನಾಯರ್ ಮುಂಬೈ ಮೇಲೆ ಅಷ್ಟು ಚೆನ್ನಾಗಿ ಆಡಿದ್ರು. ನೆನ್ನೆ 0. ಬಟ್ ಕರುಣ್ ನಾಯರ್ ನೆನ್ನೆ ಮಾಡ್ಕೊಂಡಂತ ಒಂದು ತಪ್ಪೇನಪ್ಪಾ ಅಂದ್ರೆ ಅಲ್ಲೇ ಇರುವಂತ ಬಾಲನ್ನ ಅಷ್ಟು ದೂರ ಓಡ್ಬೇಕಾಗಿತ್ತ ಅಂತ ಅನ್ಸುತ್ತೆ. ನೀವು ಏನು ಆನ್ ಸ್ಟ್ರೈಕ್ ಇರುವಂತ ಬ್ಯಾಟ್ಸ್ಮನ್ ಅವ್ರು 2 ಹೆಜ್ಜೆ ಇಟ್ಟಿರೋದು, ಬಟ್ ಕರುಣ್ ನಾಯರ್ ಆಲ್ಮೋಸ್ಟ್ ಕ್ರೀಸ್ ಹತ್ರ ಹೋಗ್ಬಿಟ್ಟಿದ್ದಾರೆ. ಸೊ ಅಲ್ಲೇ ಅನ್ಕೋಬೇಕು, ಅವ್ರು ಜಸ್ಟ್ ಸೆಂಟಿಮೀಟರ್ಗಳಲ್ಲೇ ರನ್ಔಟ್ ಆಗಿದ್ದು, ಬಟ್ ಅಷ್ಟು ದೂರ ಹೋಗ್ಬೇಕಾಗಿರ್ಲಿಲ್ಲ. ಅದು ಅವರ ಓವರ್ ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ, ಅಂದ್ರೆ ಆತುರತೆ ತೋರಿಸ್ತಾ ಇದ್ದು. ಆಮೇಲೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ KL ರಾಹುಲ್ ಆಡಿದ ರೀತಿನೂ ಸ್ವಲ್ಪ ಎಚ್ಚರಿಕೆ ಆಟ ಇದ್ ಮಾಡ್ತಾ ಇದ್ರು. ಸ್ವಲ್ಪ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡ್ಕೊಂಡು ಹೋಗೋಣ ಆ ಇದಕ್ಕೆ ಅಲ್ಲೆಲ್ಲ ನಾವು ನೋಡ್ತಿದ್ದಾಗ ಡೆಲ್ಲಿ ಇದರಿಂದ ಏನು ಅಂತ ಬಿಗ್ ಹಿಟ್ಟಿಂಗ್ಸ್ ಬರ್ತಾ ಇಲ್ವಲ್ಲ, ಏನೋ ಒಂಥರ ಸಮಾಧಾನಕರ ಬ್ಯಾಟಿಂಗ್ ಆಡ್ತಿದ್ದಾರೆ. ಮೋಸ್ಟ್ಲಿ ರಾಜಸ್ಥಾನ್ ರಾಯಲ್ಸ್ ಡಾಮಿನೇಟ್ ಮಾಡ್ತಾ ಇದೆ ಅಂತಾನೆ ಅನ್ನಿಸ್ತು. ಬಟ್ ಬ್ಯಾಟಿಂಗ್ ಬಂದಾಗ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡ್ತು. ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ಗಳು ತುಂಬಾ ಚೆನ್ನಾಗಿ ಉಂಟಾಯ್ತು ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ. ಎಸ್ಪೆಷಲಿ ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿ ನಾವು ಈ ನಿನ್ನೆನೆ ಅಷ್ಟೇ ಅಲ್ಲ, ಇಡೀ ಸೀಸನ್ ಅಲ್ಲಿ ನಾವು ನೋಡೋದಾದ್ರೆ ಒಂಥರ ಒಂದು ಮೆಚುರಿಟಿಯನ್ನ ತೋರಿಸ್ತಿದ್ದಾರೆ.
ಆಮೇಲೆ ನಿನ್ನೆ ಅವರು ತುಂಬಾ ಮ್ಯಾಚ್ ಆದ್ಮೇಲೆ ಕೇಳಿದಾಗ ಕೂಡ ಸೊ ಒಂದು ಮ್ಯಾಚ್ ಸೋತಿದ್ದೀರಾ, ಈ ಮ್ಯಾಚ್ ಈ ತರ ಆಯ್ತು ಅಂದಾಗ ಅವ್ರು ಹೇಳಿದ ಉತ್ತರನೇ ಫನಿ ಇದೆ. ಕೆಲವೊಂದ್ಸಲ ಸೋಲ್ಬೇಕಾಗುತ್ತೆ, ಕೆಲವೊಂದ್ಸಲ ಗೆಲ್ಬೇಕಾಗುತ್ತೆ ಅಂತ. ಬಟ್ ಅವ್ರ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ತೋರಿಸ್ತಿದ್ದಾರೆ. ನಾವು ಅಕ್ಷರ್ ಪಟೇಲ್ ಇಂದ ಇಂಥ ಕ್ಯಾಪ್ಟನ್ಸಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ಡೆಲ್ಲಿ ಕ್ಯಾಪಿಟಲ್ ಅಂತ ಟೀಮ್ ಅನ್ನ ಅಂದ್ರೆ ನಾವು ಲಾಸ್ಟ್ ಸೀಸನ್ ಗಳಲ್ಲಿ ನೋಡ್ತಾ ರಿಷಬ್ ಪಂತ್ ಮುನ್ನಡೆಸ್ತಾ ಇರೋ ಕೂಡ ಸಾಕಷ್ಟು ಫ್ಲಾಪ್ಗಳು ಕಂಡು ಬರ್ತಾ ಇತ್ತು. ಇನ್ನಿಂಗ್ಸ್ ಏನು ಸೀಸನ್ ಆರಂಭದಲ್ಲೇ ಸೋಲುಗಳು ಕಂಡು ಬರ್ತಾ ಇತ್ತು. ಆದ್ರೆ ಅವರು ಈ ಸೀಸನ್ ಅಲ್ಲಿ ಸೋತಿದ್ದು ಕೂಡ ಒಂದು ಕ್ಲೋಸೆಸ್ಟ್ ಮ್ಯಾಚ್ ಮುಂಬೈನಲ್ಲಿ. ಸೊ ಹಾಗಾಗಿ ನನ್ ಪ್ರಕಾರ ಅದು ಅವ್ರ ಎಲ್ಲಾ ಮ್ಯಾಚ್ಗಳು ಗೆದ್ದಂಗೆನೆ ಅರ್ಥ. ಅದು ಅವ್ರು ಸೋತಿದ್ರು ಏನಂತ ಅವ್ರ ಕಾನ್ಫಿಡೆನ್ಸ್ ಅಲ್ಲಿ ಏನು ಕುಸಿತ ಕಂಡಿರೋದಿಲ್ಲ. ಬಟ್ ನಿನ್ನೆ ಆದಂತ ಇದ್ರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಅನ್ನ ಏನಾದ್ರು ಹೋರಾಟ ಮಾಡ್ಲಿ, ಏನು ಹೇಳ್ತಾರಲ್ಲ ನಮ್ಮ ವೀಕ್ನೆಸ್ ಪಾಯಿಂಟ್ ಅನ್ನ ಬಿಟ್ಕೊಳ್ಬಾರ್ದು, ನಾವು ಸೋಲನ್ನ ಬಿಟ್ಕೊಳ್ಬಾರ್ದು ಅಂತ. ಅದು ಪ್ರತಿ ಆಟಗಾರರಲ್ಲೂ ಲಾಸ್ಟ್ ಸೂಪರ್ ಓವರ್ ಕೊನೆವರೆಗೂ ಕೂಡ ಅವ್ರು ಉಳಿಸ್ಕೊಂಡ್ ಬಂದಿದ್ದು, ಅದಕ್ಕೆ ಅವ್ರು ವಿನ್ ಆದ್ರು. ಮತ್ತೆ ಇನ್ನೊಂದು ಸೂಪರ್ ಓವರ್ ಬಗ್ಗೆ ಹೇಳ್ತೀನಿ. ನಿಮ್ಗೆ 9 ರನ್ ಬೇಕಾಗಿದ್ರೆ ಧ್ರುವ್ ಜುರೆಲ್ ಮತ್ತೆ ಹೆಟ್ಮೇರ್ ಇದ್ರು, ಸ್ಟ್ರಗಲ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಅದಾದ ನಂತರ ಸೂಪರ್ ಓವರ್ ಬಂದ್ರು. ಸೂಪರ್ ಓವರ್ ಬಂದ ತಕ್ಷಣ ಅದೇ ಆಟಗಾರನ ವಾಪಸ್ ಕಳ್ಸಿದ್ದಾರೆ. ಸ್ಟಾರ್ಕ್ ಬೌಲಿಂಗ್ ಹಾಕ್ತಾನೆ ಅಂತ ಗೊತ್ತಿದೆ, ಅವ್ರ ವಿರುದ್ಧ ಸ್ಟ್ರಗಲ್ ಆಗಿದ್ದಾರೆ ಅಂತ ಗೊತ್ತಿದೆ. ಮತ್ತೆ ಅಲ್ಲಿ ಏನ್ ಗೊತ್ತಾ, ಜೈಸ್ವಾಲ್ ಎಂತ ಬ್ಯಾಟಿಂಗ್ ಆಡ್ತಾ ಇದ್ರು ಗೊತ್ತಾ ನಿನ್ನೆ. ಪರ್ಫೆಕ್ಟ್ ಶಾಟ್ ಗಳನ್ನ, ಎಲ್ಲಾ ಕ್ರಿಕೆಟ್ ಶಾಟ್ ಗಳನ್ನ ತುಂಬಾ ಚೆನ್ನಾಗಿ ಹೊಡೆದ್ರು ನಿನ್ನೆ. ಅವನ ಆಟ ಮಾತ್ರ ನನಗೆ ತುಂಬಾ 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 ಇಷ್ಟ ಆಯ್ತು. ಅವರೇ ಅಲ್ಲಿಗೆ ತಗೊಂಡೋಗಿದ್ದು. ಅಂತ ಆಟಗಾರನ ಬಿಟ್ಟು ನೀವು ಸ್ಟ್ರಗಲ್ ಮಾಡ್ತಾ ಇರೋ ಆಟಗಾರನ ಕಳಿಸಿದ್ದೆ ದೊಡ್ಡ ತಪ್ಪು. ಎರಡನೇದು, ಹೆಡ್ಮೇರ್ಗೆ ಅಲ್ಲೇ ಸಿಂಗಲ್ ಆಗಲ್ಲ ಅನ್ನೋದು ಗೊತ್ತಿದೆ. ಆ ಬಾಲ್ ನ ಕೀಪರ್ ಹತ್ರ ಹೋಗಿದ್ ಬಾಲ್ ನ ರನ್ಔಟ್ ಮಾಡಿದ್ರು. ನೆಕ್ಸ್ಟ್ ಬಾಲ್ ರನ್ಔಟ್. ಆ 2 ರನ್ಔಟ್ ಆಗ್ಲಿಲ್ಲ ಅಂದ್ರೆ ಇನ್ನೂ ಒಂದು 4-5 ರನ್ಗಳು ಜಾಸ್ತಿ ಬರ್ತಿದ್ದೇನೋ, ಒಂದ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರೇನೋ ಗೊತ್ತಿಲ್ಲ. ನಿನ್ನೆ ರಾಜಸ್ಥಾನ್ ಮಾಡಿದಂತ ಸ್ವಯಂಕೃತ ಅಪರಾಧಗಳು ಎಷ್ಟಿದಾವ ಅಂತಂದ್ರೆ ಒಂದು ಲಿಸ್ಟೇ ಮಾಡಬಹುದು. ಆ ಲಿಸ್ಟ್ ಗಳಿಂದ ಅವ್ರು ಸೋತಿದ್ರು. ನಿನ್ನೆ ಡೈಲಿ ಅವರು ಕಮಾಲ್ ಮಾಡಿದ್ರು ಅಂತ ನನಗೇನ್ ಅನ್ಸಿಲ್ಲ, ಸ್ಟಾರ್ಕ್ ನ ಬಿಟ್ರೆ. ನೋಡಿ ಬ್ಯಾಟಿಂಗ್ ನಲ್ಲೂ ಕೂಡ ಅಷ್ಟೇನು ನನಗೇನ್ ಇಂಪ್ರೆಸಿವ್ ಆಗಿ ಕಂಡಿಲ್ಲ. ಈ ಆರಂಭದಲ್ಲಿ ಜೆಕ್ ಫ್ರೇಜರ್ ಪ್ರತಿಯೊಂದು ಪಂದ್ಯದಲ್ಲೂ ಬೇಗ ವಿಕೆಟ್ ನ ಕಳ್ಕೊತಾನೆ ಇದ್ದಾರೆ. ಪೊರೆಲ್ಲೂ ಅಷ್ಟು ವೇಗವಾಗಿ ಆರಂಭದಲ್ಲಿ ರನ್ ತಗೊಂಡ್ರು ಕೂಡ ವಿಕೆಟ್ ಹೋದ ತಕ್ಷಣ ಡಲ್ ಆಗಿದ್ರು, ಸ್ಲೋ ಆಗಿ ಆಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸರ್ ಹೇಳ್ತಾ ಇದ್ರು ಕೆ ಎಲ್ ರಾಹುಲ್ ನೋಡಿ ಹಿಟ್ ಮಾಡಕತ್ರು ಅಂದ್ರೆ ಅವ್ರಿಗೆ ಒಂದ್ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ಈಗ ಏನಂದ್ರೆ ಆರಂಭದಲ್ಲಿ ಒಂದು 20 ಬಾಲ್ ಟು ಬಾಲ್ ಆಡೋಣ, ಆಮೇಲೆ ಕೊನೆಯಲ್ಲಿ ಹೊಡೆಯೋಣ ಅನ್ನೋದು. ಅದು ಎಷ್ಟು ಮೈನಸ್ ಆಗತ್ತೆ ಅಂತ ಇಂಥ ಪಂದ್ಯಗಳಲ್ಲಿ ಗೊತ್ತಾಗುತ್ತೆ. ನೀವು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ವಿಕೆಟ್ ನ ಕಳ್ಕೊಂಡ್ಬಿಟ್ರೆ, ಡೆತ್ ಓವರ್ಸ್ ನಲ್ಲಿ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಗಳು ಇಲ್ಲ ಅಂತಂದ್ರೆ ನಿಮ್ ಸ್ಕೋರ್ ಹಾಳಾಗಿ ಹೋಗ್ಬಿಡುತ್ತೆ. ಈಗ ನಿನ್ನೆ ನೋಡಿ ಅಕಸ್ಮಾತ್ ಅಕ್ಷರ್ ಪಟೇಲ್ ಹೊಡಿಲಿಲ್ಲ ಅಂದಿದ್ರೆ ಅದು 180+ ರನ್ ಆಗಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಅಲ್ಲಿ ಕೆ ಎಲ್ ರಾಹುಲ್ ಏನ್ ಗೊತ್ತಾ, ಪ್ರತಿ ಪಂದ್ಯದಲ್ಲೂ ನೀವು ನೋಡ್ಕೊಂಡು ಆಡೋಣ ಅನ್ನೋದಕ್ಕಿಂತ ಪಿಚ್ ಯಾವ ರೀತಿ ಇದೆ, ಯಾವ ಬಾಲರ್ ನ ಅಟ್ಯಾಕ್ ಮಾಡಿದ್ರೆ ಬೆಟರ್, ಓಕೆ ಈ ಬಾಲರ್ ನ ಅಟ್ಯಾಕ್ ಮಾಡ್ಬೋದು, ಆರಂಭದಲ್ಲೇ ಇರ್ಲಿ ಅದು ಅಟ್ಯಾಕ್ ಮಾಡ್ಬೋದು ಅಂದ್ರೆ ಅಟ್ಯಾಕ್ ಮಾಡಿ. ಅಲ್ಲಿ ನಿಮ್ಗೆ ಸ್ಕೋರ್ ಬಂತು ಅಂದ್ರೆ ಒಬ್ಬ ಇಂಪಾರ್ಟೆಂಟ್ ಬಾಲರ್ ಬಂದಾಗ್ಲೂ ಕೂಡ ಓಕೆ ನೀವು ಸಿಂಗಲ್ ನ ರೊಟೇಟ್ ಮಾಡ್ಕೊಂಡು ಕೊನೆಯಲ್ಲಿ ಹೊಡಿಬಹುದು. ಬಟ್ ಅದನ್ನ ಇವ್ರು ಮಾಡ್ತಾನೆ ಇಲ್ಲ ಕೆ ಎಲ್ ರಾಹುಲ್. ಅದು ಕೂಡ ಮೈನಸ್. ಅದು ನನಗೆ ಡೆಲ್ಲಿಲೂ ಕೂಡ ನಿನ್ನೆ ಮೈನಸ್ ಗಳು ತುಂಬಾನೇ ಕಂಡಿದೆ. ಕ್ಯಾಚ್ ಗಳನ್ನ ಮಿಸ್ ಅವರು ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ RR ಮಾತ್ರ ಈಸಿ ಮ್ಯಾಚ್. ನಾನ್ ನೋಡಿ, ನೀವು ಆರಂಭದ ಒಂದು ವಿಕೆಟ್ ಏನಿದೆಯಲ್ಲ, ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್, ಅದು 50+ ರನ್ ದಾಟ್ತು ಅಂದ್ರೆ 200 ಇರ್ಲಿ ಟಾರ್ಗೆಟ್, ಅದನ್ನ ಚೇಸ್ ಮಾಡೋದಕ್ಕೆ ಅವ್ರು ಅರ್ಹತೆ ಪಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ 5 ಓವರ್ಗಳಲ್ಲೇ ನೀವು 60 ರನ್ ದಾಟಿದಾಗ ಖಂಡಿತವಾಗ್ಲೂ ಬಿಗ್ ಸ್ಕೋರ್ ನ ಈಸಿಯಾಗಿ ಟಾರ್ಗೆಟ್ ಮಾಡಬಹುದು. ಹಂಗಂತ ಹೇಳಿ ಇವ್ರೇನ್ ವಿಕೆಟ್ ತಗೊಂಡಿಲ್ಲ, ಬಂದವರೆಲ್ಲ ಚೆನ್ನಾಗಿ ಆಡಿದ್ದಾರೆ. ಜೈಸ್ವಾಲ್ 57 ರನ್ ಅಂತ ಗಳಿಸಿದ್ರೆ, ಸಂಜು ಸ್ಯಾಮ್ಸನ್ ಕೂಡ ರಿಟೈರ್ಡ್ ಹರ್ಟ್ ಆದ್ರು 31. ಇಲ್ಲಿ ನಿತೀಶ್ ರಾಣಾ ತುಂಬಾ ಚೆನ್ನಾಗಿ ಅವರು ಆ ಒಂದು ಗೆಲುವಿಗೆ ಅಡಿಪಾಯವನ್ನ ಹಾಕಿ ಕೊಟ್ಟು, ಆಯ್ತಪ್ಪ ನೀವು ಸ್ವಲ್ಪ ಗೆಲ್ಲಿಸ್ಕೊಂಡ್ ಬರ್ರಿ ಇಷ್ಟೇ ಹೇಳೋದು. ಇವ್ರು ತಿನ್ಕಾಡಿದ್ರು. ನನಗನ್ಸಿದ ಮಟ್ಟಿಗೆ ಈ ಬ್ಯಾಟ್ಸ್ಮನ್ಗಳು ಬೌಲರ್ಗಳು ಎಲ್ಲರಿಂದನೂ ನಿನ್ನೆ ರಾಜಸ್ಥಾನ ಸೋತಿದೆ. ನನಗೆ ಈ ಒಂದು IPL ನಲ್ಲಿ ಯಾರು ಈ ಪ್ಲೇ ಆಫ್ ಹೋಗ್ಬಾರ್ದು ಅಂದ್ರೆ ಒಂದ್ ಇಬ್ಬರ ಹೆಸರು ಹೇಳ್ತೀನಿ. ಒಂದು CSK, ಒಂದು ಇವ್ರಿಬ್ರು ಹೋಗ್ಬಾರ್ದು ಇವ್ರು. ಯಾಕಂದ್ರೆ ಈ ವರ್ಷ ಸರಿಯಾಗಿ ಆಡಿಲ್ಲ. ಇವ್ರು ಆಡದೆ ಇದ್ದವ್ರು ಅಲ್ಲಿ ಹೋದ್ರೆ ಏನೋ ಮ್ಯಾಜಿಕ್ ಮುಖಾಂತರ ಹೋದ್ರೆ ನನಗಂತೂ ಇಷ್ಟ ಆಗಲ್ಲ. ಅಂಕಪಟ್ಟಿಯಲ್ಲಿ ಏನ್ 4 ಸ್ಥಾನಗಳಿದಾವೆ, 4 ಸ್ಥಾನಗಳಲ್ಲಿ ನೋಡಿ ಕಪ್ ಗೆಲ್ದಿರೋರು 3 ಇದಾರೆ. ನಾವು ಡೆಲ್ಲಿ ಅವರು ಮೊದಲ ಸ್ಥಾನದಲ್ಲಿ ಇದಾರೆ, ಆಮೇಲೆ ನಾವು RCB ಅವರು ಇದೀವಿ, ಗುಜರಾತ್ ಇದೀವಿ, ಪಂಜಾಬ್ ಇದಾರೆ. ಈಗ ಗುಜರಾತ್ ನ ಬಿಟ್ರೆ ನಾವು 3 ಜನ ಕಪ್ ಗೆದ್ದಿಲ್ಲ. 3ರಲ್ಲಿ ಯಾರಿಗ್ ಬಂದ್ರು ಕೂಡ ನನ್ಗೆ ಖುಷಿ ಆಗುತ್ತೆ. ಓಕೆ ಸರ್, ಇನ್ನು ಅದೇ ಪ್ಲೇ ಆಫ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ 8th ಪ್ಲೇಸ್ ಅಲ್ಲಿ ಇದೆ ರಾಜಸ್ಥಾನ್. ಸೊ ಪ್ಲೇ ಆಫ್ ಹೋಗುವಂತ ಚಾನ್ಸಸ್ ಎಷ್ಟಿರುತ್ತೆ, ಹೇಗೆ ಅಂತ? ತುಂಬಾ ಕಡಿಮೆ ಇದೆ. ನೀವು CSK ಆಮೇಲೆ ರಾಜಸ್ಥಾನ್ ಈ 2 ಟೀಮ್ಗಳನ್ನ ನಾವು ಇದು ಮಾಡಿದ್ರೆ ಪ್ಲೇ ಆಫ್ ಗೆ ಹೋಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಓಕೆ CSK ಲಾಸ್ಟ್ ಮ್ಯಾಚ್ ಗೆದ್ದಿರ್ಬೋದು, ಆದ್ರೆ ಅವರು ಅಂಕಪಟ್ಟಿಯಿಂದ ಏನ್ ಮೇಲೆ ಬರ್ಲಿಲ್ಲ. ಆ ವಿನ್ ಏನ್ ಲಾಭ ಆಗ್ಲಿಲ್ಲ. ಏನಪ್ಪಾ ಅಂದ್ರೆ ಆ ಮ್ಯಾಚ್ ಧೋನಿ ಅಭಿಮಾನಿಗಳಿಗೆ ಮಾತ್ರ ಇಷ್ಟ ಆಗ್ಬೇಕು. ನಮ್ಗೇನು ಅಷ್ಟೊಂದು CSK ಅವತ್ ಗೆದ್ದಿದ್ದು, ಆದ್ರೆ ಗೆದ್ದಿದ್ ಸಂತೋಷ ಇದೆ. ಬಟ್ ಕ್ರೀಡಾ ವಿಶ್ಲೇಷಣೆಗಾಗಿ ಹೇಳೋದಾದ್ರೆ ಏನಂತದೇನು ಅವ್ರಿಗೇನ್ ಲಾಭ ಆಗ್ಲಿಲ್ಲ.
ಬಟ್ ಪ್ಲೇ ಆಫ್ ಗೆ ಹೋಗೋದು ತುಂಬಾ ಕಷ್ಟ. ಬಟ್ ಈಗ ಆಗಿರೋದು ಆಲ್ಮೋಸ್ಟ್ ಮಿಡ್ ಅಂದ್ರೆ ಎಲ್ಲರೂ 7 ಮ್ಯಾಚ್ಗಳ ಆಗ್ಬಿಟ್ಟಿದ್ದಾರೆ. ರಾಜಸ್ಥಾನ ಆಲ್ರೆಡಿ 7 ಮ್ಯಾಚ್ಗಳು ಆಡ್ಬಿಟ್ಟಿದ್ದಾರೆ. ಸೊ ಇವಾಗ ಹೇಳೋದಾದ್ರೆ ಇನ್ನು ಲೀಗ್ಗೆ ಸ್ವಲ್ಪ ಉಲ್ಟಾ ಪಲ್ಟಾ ಆಗೋ ಚಾನ್ಸಸ್ ಇರುತ್ತೆ. ಏನ್ ಟಾಪ್ 4 ಅಲ್ಲಿ ಇದಾರೆ ಅವರೆಲ್ಲ ಪ್ಲೇ ಆಫ್ ಗೆ ಹೋಗೋ ಎಲ್ಲ ಇದಿದೆ. ಎಸ್ಪೆಷಲಿ ಡೆಲ್ಲಿ ಕ್ಯಾಪಿಟಲ್ಸ್ ನಾನು ಹೇಳ್ತೀನಿ 100% ಗೆ ಪ್ಲೇ ಆಫ್ ಹೋಗೇ ಹೋಗ್ತಾರೆ ಅವರು. ಅನ್ನೋ ಉಳಿದಂತ 3 ಟೀಮ್ಗಳಿದೆಯಲ್ಲ, ಯಾರು ಗುಜರಾತ್, RCB ಅಂಡ್ ಪಂಜಾಬ್, ಈ 3 ಟೀಮ್ಗಳು ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ಇಡುವುದ್ರು ಕೂಡ ಲೀಗ್ ಇಂದ ಹೊರಗಡೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಅವರು ಏನ್ ಇವಾಗ ಈ ಮಿಡ್ ಇದ್ರಲ್ಲಿ ಆಡಿದಾರೆ ಇದನ್ನೇ ತೋರಿಸ್ಬೇಕಾಗುತ್ತೆ. ಬಟ್ ಕೆಳಗಡೆ ಇರೋರು ಇವಾಗ ಮೇಲೆ ಬರ್ಲೇಬೇಕು ಅಂತ ಆಡ್ತಿರ್ತಾರೆ. ಇಲ್ಲಿ ಸ್ವಲ್ಪ ಟಫ್ ಅಂದ್ರೆ ಇನ್ನು ಮ್ಯಾಚ್ ಎಲ್ಲ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಇನ್ನು ಲಾಸ್ಟ್ 3 ದಿನ ನೋಡಿದ್ವಲ್ಲ, ಅದೇ ರೀತಿಯ ಮ್ಯಾಚ್ ಗಳೇ ನಮ್ಗೆ ಬರುವಂತದ್ದು ಲಾಸ್ಟ್ ಕ್ರೂಷಿಯಲ್ ಮ್ಯಾಚ್ ಗಳು ಕಂಡು ಬರುತ್ತೆ. ಬಟ್ ಇಲ್ಲಿ ಪ್ಲೇ ಆಫ್ ಗೆ ನಾನು ಹೇಳ್ತೀನಿ ರಾಜಸ್ಥಾನ್ ರಾಯಲ್ಸ್ ಆಗ್ಲಿ CS ಗೆ ನನಗೇನೋ ಅನುಮಾನ ಇದೆ. ಓಕೆ, ಬಟ್ ಉಳಿದಂತ ಮುಂಬೈ ಅವರು ಮೊನ್ನೆ ರನ್ ರೇಟ್ ಅಲ್ಲಿ ತಗೊಂಡಿರೋದ್ರಿಂದ ಇವಾಗ ಮತ್ತೆ 6ನೇ ಪೊಸಿಷನ್ ಏನೋ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರಿಗೊಂದು ಚಾನ್ಸಸ್ ಇದೆ. ಅದ್ರ ಮೇಲೆ ಇರುವಂತ ಸನ್ರೈಸರ್ಸ್ ಕೂಡ ಇವತ್ತು ಆಡ್ತಿರೋದು ಅವರಿಬ್ರೆ. ಸೊ ನೋಡೋಣ ಇವತ್ತು ಯಾರು ವಿನ್ ಆಗ್ತಾರೋ 100% ಅವರು ಒಂದು ಲೀಡ್ ಅನ್ನ ತಗೋತಾರೆ. ಪ್ಲೇ ಆಫ್ ಗೆ ಹೋಗೋದಕ್ಕೆ ಅವ್ರಿಗೊಂದು ಹಾದಿ ಈಸಿ ಆಗುತ್ತೆ. ಓಕೆ ಸರ್, ಇನ್ ಪಾಟೀಲ್ ಸರ್, 2 ತಂಡಗಳ ಕ್ಯಾಪ್ಟನ್ ಬಗ್ಗೆ ಏನ್ ಹೇಳ್ತೀರಾ? ಈ ಕಡೆ ಸಂಜು ಸ್ಯಾಮ್ಸನ್ ಹಾಗೆ ಈ ಕಡೆ ಅಕ್ಷರ್ ಪಟೇಲ್. ಅಲ್ಲ, ಅಕ್ಷರ್ ಪಟೇಲ್ ತುಂಬಾ ಚೆನ್ನಾಗಿತ್ತು. ಆ ಒಂದು ಕ್ಯಾಪ್ಟನ್ಸಿ ನಾನು ಒಪ್ಕೊಳ್ತೀನಿ. ಸ್ಟಾರ್ಕ್ ಅವ್ರನ್ನ ಕೊನೆ 2 ಓವರ್ ಉಳಿಸ್ಕೊಂಡಿದ್ದಾಗಿರ್ಬೋದು. ಆಮೇಲೆ ರನ್ ಗಳು ಹೋಗ್ತಾ ಇದ್ರು ಕೂಡ ಡೆತ್ ಓವರ್ಸ್ ನಲ್ಲಿ ಸ್ಪೆಷಲಿಸ್ಟ್ ಬೌಲರ್ಸ್ ಗಳನ್ನ ಯೂಸ್ ಮಾಡಿದ್ದು, ಅದು ತುಂಬಾ ಒಳ್ಳೆ ನ್ಯಾಕ್. ಮತ್ತೆ ಇನ್ನೊಂದೇನು ಅಂತಂದ್ರೆ ಒಂದ್ ಸ್ವಲ್ಪ ಅಟ್ಯಾಕಿಂಗ್ ಫೀಲ್ಡಿಂಗ್ ನಿಲ್ಸಿದ್ರೆ ಒಂದ್ ಸ್ವಲ್ಪ ನನಗೇನೋ ಇಷ್ಟ ಆಗ್ತಿತ್ತು. ಬಟ್ ಅಟ್ಯಾಕಿಂಗ್ ಫೀಲ್ಡ್ ನಿಲ್ಲಿಸ್ಲಿಲ್ಲ. ಅದು ಒಂದು ಸೂಪರ್ ಓವರ್ ನಲ್ಲಿ ನಿಲ್ಸಿದ್ರು, ತುಂಬಾ ಚೆನ್ನಾಗಿ ಅದನ್ನ ಆರ್ಗನೈಸ್ ಮಾಡಿದ್ರು. 20th ಓವರ್ ನಲ್ಲಿ ಅದನ್ನ ಆರ್ಗನೈಸ್ ಮಾಡಿದ್ರು. ಬಟ್ ಫಸ್ಟ್ ಓವರ್ ಟು 15 ಓವರ್ ವರೆಗೂ ಕೂಡ ಓಕೆ ಸಿಂಗಲ್ಸ್ ಹೋಗ್ಲಿ, ಓಕೆ ಡಬಲ್ಸ್ ಹೋಗ್ಲಿ, ಬೌಂಡ್ರಿ ಹೋಗ್ಬಾರ್ದು, ಈ ಲೆಕ್ಕಾಚಾರದಲ್ಲಿ ಆ ಒಂದು ಕ್ಯಾಪ್ಟನ್ಸಿನ ನೋಡೋದಕ್ಕಾಯ್ತು. ಬಟ್ ಕೊನೆ ಹಂತದಲ್ಲಿ ಒಂದ್ ಸ್ವಲ್ಪ ಕಂಬ್ಯಾಕ್ ಆದ್ರು, ಅಟ್ಯಾಕಿಂಗ್ ಫೀಲ್ಡಿಂಗ್ ಅನ್ನ ನಿಲ್ಸಿದ್ರು. ಆಮೇಲೆ ಲಾಂಗ್ ಆನ್ ಅಲ್ಲಿ ಒಂದೊಂದು ಕ್ಯಾಚ್ ಮಿಸ್ ಆಯ್ತು ಅನ್ಸುತ್ತೆ. ಬಟ್ ಅದು ತುಂಬಾ ಟಫ್ ಆಯ್ತು. ಬಟ್ ಆ ಒಂದು ಕ್ಯಾಚ್ ಅನ್ನ ಮಿಸ್ ಮಾಡಿದ್ರೆ ಅದನ್ನ ಬಿಟ್ರೆ ಬೇರೆ ಯಾವ್ದು ಮೈನಸ್ ಗಳು ಕ್ಯಾಪ್ಟನ್ಸಿ ನನಗೆ ಕಾಣಿಸ್ತಾ ಇಲ್ಲ. ಅದನ್ನ ಬಿಟ್ರೆ ಇವ್ರಾಗಿರ್ಬೋದು, ಸಂಜು ಸ್ಯಾಮ್ಸನ್ ಇಂಜುರಿ ಆದ್ರು ಪಾಪ, ಅಲ್ಲಿ ಬ್ಯಾಟಿಂಗ್ ನಲ್ಲಿ ಅದನ್ನ ಕೊರತೆ. ಡೆತ್ ಓವರ್ಸ್ ನಲ್ಲಿ ಅವ್ರು ರನ್ ಬಿಟ್ಕೊಟ್ಟಿದ್ದು, ಆ ಬೌಲರ್ ಹತ್ರ ಹೋಗಿ ಮಾತನಾಡದೇ ಇರೋದು, ಪದೇ ವೈಡ್ ಹೋಗ್ತಾ ಇದ್ರು ಕೂಡ ಡೋಂಟ್ ಕೇರ್ ಅನ್ನೋ ತರ. ಓಕೆ, ಆರಾಮ ಹಾಕು ಇದಂತೆ ಹೇಳ್ಬಿಟ್ರೆ ಆ ಲೈನ್ ಅಂಡ್ ಲೆಂತ್ ಏನು ಅವ್ರು ಹಿಂಗ್ ಮಾಡ್ತಾ ಇದಾರೆ, ನೀನ್ ಇಲ್ಲಿ ಬಂದು ಹಾಕು. ಈ ಧೋನಿ ಮತ್ತೆ ಕೊಹ್ಲಿ ಕ್ಯಾಪ್ಟನ್ ಇಲ್ಲಾಂದ್ರೂ ಹೋಗಿ ಮಾಡ್ತಾ ಇರ್ತಾರೆ. ಇಂಥದ್ದನ್ನೋದು ಏನ್ ಮಾಡ್ಲಿಲ್ಲ, ಅದೊಂದು ಬೇಜಾರು. 2 ಕ್ಯಾಪ್ಟನ್ಸಿ ಅಲ್ಲಿ ಆ ಮಾರ್ಕಿಗೆ ಏನು ಇರ್ಲಿಲ್ಲ. ಬಟ್ ಓಕೆ ಇದ್ದಿದ್ರಲ್ಲೇ ಇಬ್ರು ಬೆಟರ್ ಅನ್ಬೋದು ಅಷ್ಟೇ. ಓಕೆ ಸರ್, ಇನ್ನು ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ ಆಯ್ತು. ಇನ್ನು ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಮುಂಬೈ ಇಂಡಿಯನ್ಸ್ ಮುಖಾಮುಖಿ ಆಗ್ತಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಮುಕುಂದ್ ಸರ್, ಸೊ ಇವತ್ತಿನ ಮ್ಯಾಚ್ ಹೇಗಿರ್ಬೋದು ಅಂತ? ಯಾಕಂದ್ರೆ 2 ತಂಡಗಳು ಕೂಡ ಲಾಸ್ಟ್ ಮ್ಯಾಚ್ ಗೆದ್ದಿದಾವೆ. ಸೊ ಇವತ್ತು ಬಿಗ್ ಸ್ಕೋರ್ ಮ್ಯಾಚ್. ಯಾಕಂದ್ರೆ ಇವ್ರು ಲಾಸ್ಟ್ ಟೈಮ್ ಇದಾದಾಗ ಕೂಡ ಬಿಗ್ ಸ್ಕೋರ್ ಬಂದಿತ್ತು 2024 ಅಲ್ಲಿ. ಸೊ ಎಸ್ಪೆಷಲಿ ಬ್ಯಾಟಿಂಗ್ ಇದ್ರಲ್ಲಿ ನೋಡಿದ್ರೆ ನಮ್ಗೆ ಮುಂಬೈನಲ್ಲಿ ರೋಹಿತ್ ಶರ್ಮಾದ ಒಂದು ಕನ್ಸರ್ನ್ ಬಿಟ್ರೆ ಸೊ ಅಂತದೇನು ಈಗ ಕಾಣಿಸ್ತಾ ಇಲ್ಲ. ತಿಲಕ್ ವರ್ಮಾ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಸೂರ್ಯಕುಮಾರ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಏನಪ್ಪಾ ಅಂದ್ರೆ ರೋಹಿತ್ ಶರ್ಮಾ ಏನಾದ್ರು ಸ್ವಲ್ಪ ಇದ್ ಮಾಡಿದ್ರೆ, ಇವಾಗ ರಿಕಲ್ಟನ್ ಕೂಡ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು. ಸೊ ಹಾಗಾಗಿ ಬ್ಯಾಟಿಂಗ್ ಅಲ್ಲಿ ಮುಂಬೈನಲ್ಲಿ ಇರೋದೇ ರೋಹಿತ್ ಶರ್ಮಾ ಒಬ್ರು. ಏನಾದ್ರು ಇವತ್ತು ಅವ್ರು ಆಡ್ತಾರೆ ಹೋಮ್ ಗ್ರೌಂಡ್ ಅಲ್ಲಿ. ಸೊ ಇವತ್ತೇನಾದ್ರು ಒಳ್ಳೆ ಇದ್ ಮಾಡ್ತಾರ ಅಂತ ನೋಡ್ಬೇಕು. ಇನ್ನು ಬೌಲಿಂಗ್ ಅಲ್ಲಿ ಬುಮ್ರಾ. ಸೊ ಬುಮ್ರಾ ಬಂದಿರೋದು ಒಂದು ಅಡ್ವಾಂಟೇಜ್ ಕೂಡ ಬಂದ್ಬಿಟ್ಟಿದೆ. ಆಲ್ರೆಡಿ ಇವಾಗ ಒಂದು ಮ್ಯಾಚ್ ಗೆದ್ದಿದ್ದಾದ್ಮೇಲೆ ಬುಮ್ರಾಗೂ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಸೊ ಅಡಾಪ್ಟ್ ಆಗ್ಬಿಟ್ಟಿರ್ತಾರೆ ಆಟಕ್ಕೆ. ಬಟ್ ಇನ್ನು ನಾವು ಸನ್ರೈಸರ್ಸ್ ಅಲ್ಲಿ ನಾವು ನೋಡೋದಾದ್ರೆ ಒಂದು ಇದೇನಪ್ಪಾ ಅಂದ್ರೆ ಬೌಲಿಂಗ್ ಅಲ್ಲಿ ಅವ್ರು ಫಾಸ್ಟ್ ಬೌಲಿಂಗ್ ಅಲ್ಲಿ ಇದಿದ್ದಾರೆ. ಮೊಹಮ್ಮದ್ ಶಮಿ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಆ ಕಡೆ ಬುಮ್ರಾ ಇದ್ರೆ, ಈ ಕಡೆ ಮೊಹಮ್ಮದ್ ಶಮಿ ಇದಾರೆ. ಸೊ ಹಾಗಾಗಿ ಬೌಲಿಂಗ್ ವರ್ಸಸ್ ಬೌಲಿಂಗ್ ಅಂತಾನೆ ಹೇಳ್ಬೇಕು. ಬಟ್ ಬ್ಯಾಟಿಂಗ್ ಅಲ್ಲಿ ಇಲ್ಲಿ ಅಭಿಷೇಕ್ ಶರ್ಮಾ ಲಾಸ್ಟ್ ಮ್ಯಾಚ್ ಆಡಿರೋದನ್ನ ನಾವು ನೋಡ್ಲೇಬೇಕು. 141 ನೋಡಿದ್ರು. ಬಟ್ ಎಲ್ಲಾ ಮ್ಯಾಚು 150 ಹೊಡಿತಾರೆ, 100 ಹೊಡಿತಾರೆ ಅಂತಾನು ಹೇಳಕ್ ಆಗಲ್ಲ. ಆದ್ರೆ ಅಭಿಷೇಕ್ ಶರ್ಮಾ ಇವಾಗ ಅವ್ರ ಕಾನ್ಫಿಡೆನ್ಸ್ ಬಂದಿದೆ. ಎಸ್ ನಾನು ಹೇಗೆ, ಯಾಕಂದ್ರೆ ಅವ್ರು ಫಸ್ಟ್ ಈ ಸೀಸನ್ ಆರಂಭದಲ್ಲಿ ಅವ್ರಿಗೆ ಕರೆಕ್ಟ್ ಮಾಡಕ್ ಆಗ್ತಾ ಇರಲಿಲ್ಲ. ಅವ್ರು ಅನ್ಕೊಂಡಿದ್ದು ಪ್ಲಾನ್ಸ್ ಗಳೇ ವರ್ಕೌಟ್ ಆಗ್ತಾ ಇರ್ಲಿಲ್ಲ. ಸೊ ಬಟ್ ಲಾಸ್ಟ್ ಮ್ಯಾಚ್ ಆಡಿದ್ದು ಅವ್ರಿಗೆ ತುಂಬಾ ಚೆನ್ನಾಗಿ ಇದಾಗಿರುತ್ತೆ. ಇವಾಗ ಗೊತ್ತಾಗಿರುತ್ತೆ, ಪಿಚ್ ನ ಅರ್ಥ ಮಾಡ್ಕೊಂಡಿರ್ತಾರೆ, ಯಾವ ಬಾಲ್ ಹೇಗ್ ಬರುತ್ತೆ, ಕನೆಕ್ಟಿಂಗ್ ಆಗುತ್ತಾ ಇಲ್ವೋ ಅಂತ. ಬಟ್ ನೆಕ್ಸ್ಟ್ ಟ್ರಾವಿಸ್ ಹೆಡ್. ಸೊ ಈ ಒಂದು ಇವರು ಕೂಡ ಚೆನ್ನಾಗಿ ಆಡ್ತಿದ್ರು. ಬಟ್ ಮಿಡ್ ಅಲ್ಲಿ ನನಗೆ ಎಕ್ಸ್ಪೆಕ್ಟೇಷನ್ ಅಂತ ಆಗ್ತಾ ಇರೋದು ಕ್ಲಾಸನ್ ಬ್ಯಾಟ್ ಇಂದ ಇನ್ನ ಒಂದಷ್ಟು ಬರ್ತಾ ಇಲ್ಲ. ಸೊ ಆ ಕ್ಲಾಸನ್ ಏನಾದ್ರು ಮಿಡ್ ಅಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಸನ್ರೈಸರ್ಸ್ ಗೆಲ್ಲೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ 2 ಟೀಮ್ಗಳು ಹೇಗಿದೆ ಅಂದ್ರೆ ಈಕ್ವಲ್ ಆಗಿ ಕಾಣಿಸ್ಕೊತಾ ಇದೆ. ಇಲ್ಲಿ 2 ಏನೆಲ್ಲ ಇಲ್ಲಿ ಎಷ್ಟು ವೀಕ್ನೆಸ್ ಪಾಯಿಂಟ್ಗಳಿದೋ ಇದ್ರಲ್ಲೂ ಅಷ್ಟೇ ವೀಕ್ನೆಸ್ ಪಾಯಿಂಟ್ಗಳಿದೆ.
ಹಾಗಾಗಿ ನನ್ನ ಪ್ರಕಾರ ಇದೇನಪ್ಪಾ ಅಂದ್ರೆ ಇಬ್ರು ಅದೆಷ್ಟು ಸ್ಟ್ರಾಂಗ್ ಆಗಿ ಯಾರು ಹೆಚ್ಚು ಸ್ಟ್ರಾಂಗ್ ಆಗಿ ಆಡ್ತಾರೋ ಎಷ್ಟು ಪ್ರಬಲ ಪೈಪೋಟಿ ಕೊಡ್ತಾರೋ ಅವ್ರು ಗೆಲ್ಲಕ್ ಸಾಧ್ಯ. ಮೇ ಬಿ ಸೂಪರ್ ಓವರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕ್ಲೋಸೆಸ್ಟ್ ಮ್ಯಾಚ್ ಅಂತೂ ಆಗುತ್ತೆ. ಒನ್ ಸೈಡ್ ಮ್ಯಾಚ್ ಅಂತೂ ಈ ಮ್ಯಾಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇನ್ನು ಪಾಟೀಲ್ ಸರ್, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಇನ್ನು ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಟಾಸ್ ಗೆಲ್ಲೋದು ಎಷ್ಟು ಇಂಪಾರ್ಟೆಂಟ್, ಜೊತೆಗೆ ಮ್ಯಾಚ್ ಬಗ್ಗೆ ಹೇಳಿ. ವಾಂಖೇಡೆ ಸ್ಟೇಡಿಯಂ ಅಂದ್ರೆ ಎಲ್ರಿಗೂ ಗೊತ್ತಿಲ್ಲ, ಚೇಜಿಂಗ್ ಫ್ರೆಂಡ್ಲಿ ಪಿಚ್ಚು, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು. ಇಲ್ಲಿ ಎರಡು ತಂಡಗಳು ಹೇಗಿದೆ ಅಂತಂದ್ರೆ ಬ್ಯಾಟರ್ ರಾಕ್ಷಸರೇ ಇದ್ದಾರೆ. ಅವ್ರ ಕಡೆನೂ ಹಂಗೆ ದಾಂಡಿಗರು ಇದಾರೆ, ಇವ್ರ ಕಡೆನೂ ಹಂಗೆ ದಾಂಡಿಗರು. ಅದ್ರಲ್ಲೂ ಕೂಡ ಕಳೆದ ಪಂದ್ಯವನ್ನ ನೆನಪಿಸ್ಕೊಂಡ್ರೆ ಒಂದ್ ಸ್ವಲ್ಪ ಮುಂಬೈದವ್ರು ಭಯ ಪಡ್ತಾ ಇರ್ತಾರೆ. ಬಟ್ ಒಂದು ಮೈನಸ್ ಏನಿದೆ SRH ಅಂದ್ರೆ ಆರಂಭದ ವಿಕೆಟ್ ಏನಾದ್ರು ಬೇಗ ಹೋಯ್ತು ಅಂದ್ರೆ ಇವ್ರನ್ನ 150 ಕಟ್ಟಿ ಹಾಕ್ಬೋದು, ಆ ಕಾನ್ಫಿಡೆನ್ಸ್ ಅವ್ರ ಹತ್ರ ಇದೆ. ಬಟ್ ಮುಂಬೈ ಹಾಗಿಲ್ಲ, ಒಬ್ಬ ಬಿಟ್ರು ಕೂಡ ಇನ್ನೊಬ್ಬ ಬ್ಯಾಟಿಂಗ್ ನಲ್ಲಿ ಕೈ ಹಿಡಿಯುವಂತ ಆಟಗಾರರು ಇದ್ದಾರೆ. ಒಂದು ಸರಿ ಹೇಳಿದ್ರು, ರೋಹಿತ್ ಶರ್ಮಾ ಒಬ್ರು ಫಾರ್ಮ್ ನಲ್ಲಿ ಇಲ್ಲ, ಉಳಿದವರೆಲ್ಲ ಫಾರ್ಮ್ ನಲ್ಲಿ ಇದ್ದಾರೆ ಅಂತ. ಅದೊಂದೇ ಅವರಿಗೆ ಪ್ಲಸ್ ಪಾಯಿಂಟ್. ಏನು ಅಂತಂದ್ರೆ ಕೊನೆ ಹಂತದಲ್ಲೂ ಕೂಡ ಕೊನೆವರೆಗೂ ಅಂದ್ರೆ ಹಾರ್ದಿಕ್ ಪಾಂಡ್ಯ ಬಂದು ಬಿಗ್ ಸ್ಕೋರ್ ಮಾಡುವಂತ ಆಟಗಾರರೇ ಅಲ್ಲಿವರೆಗೂ ಇದ್ದಾಗ 200+ ನಾವು ನಿರೀಕ್ಷೆ ಮಾಡಬಹುದು. ಆರಂಭದಲ್ಲಿ ನೋಡಿ ಚೆನ್ನಾಗಿದೆ, ರಿಕಲ್ಟನ್ ಮತ್ತೆ ರೋಹಿತ್ ಶರ್ಮಾ ಏನಾದ್ರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನ ಅಂದ್ರೆ 6 ಓವರ್ ಒಂದು 70 ರನ್ಗಳ ಅಂದ್ರೆ ನೀವು ಮುಂಬೈ ಪಿಚ್ ಏನಾದ್ರು ಊಹೆ ಮಾಡ್ಕೊಂಡ್ರೆ ಇವ್ರಿಗೆ ಹೋಲಿಸ್ಕೊಂಡ್ರೆ ಅಂದ್ರೆ SRH ಹೋಲಿಸ್ಕೊಂಡ್ರೆ ನೀವು 220+ ಮಾಡ್ಲೇಬೇಕು. ಆ ಲೆಕ್ಕಾಚಾರಕ್ಕೆ ಬಂದ್ರೆ ಒಂದು ಪವರ್ ಪ್ಲೇ ನಲ್ಲಿ ಅವ್ರಿಬ್ಬರಿಂದ ಒಂದು ಒಳ್ಳೆ ಸ್ಕೋರ್ ಬಂದ್ರೆ ತಿಲಕ್ ಮತ್ತೆ ಸೂರ್ಯ ಅದನ್ನ ಕಂಟಿನ್ಯೂ ಮಾಡ್ಲೇಬೇಕು. ಅದನ್ನ ಮಾಡಿದ್ರೆ ಎಂಡ್ ಅಲ್ಲಿ ನಮ್ಗೆ ಹಾರ್ದಿಕ್ ವಿಲ್ ಜಾಕ್ಸ್ ಬಗ್ಗೆ ಒಂದ್ ಸ್ವಲ್ಪ ಬೇಜಾರ. ನಮ್ಮ RCB ಇಂದ ಹೋಗಿ ಅಲ್ಲಿ ಯಾಕೆ ಅಷ್ಟು ಕಳಪೆ ಪ್ರದರ್ಶನ ಕೊಡ್ತಾ ಇದಾರೋ ಗೊತ್ತಿಲ್ಲ. ಒಂದ್ ಕಡೆ ನಾವು RCB ಅವ್ರು ಖುಷಿ ಪಡ್ಬೇಕು, ಹೋಲಿ ಬಿಡಪ್ಪ ಹೋಯ್ತು ಆದ್ರೂ ಅವ್ರ ಬದಲಾಗಿ ನಮಗೆ ಸಾಲ್ಟ್ ಬಂದ್ರು ಅಂತ ಹೇಳಿ. ಬಟ್ ನಮ್ಮ RCB ಇದ್ದಂತ ಆಟಗಾರ ಅಲ್ವಾ, ಮಿಂಚಿದ್ರೆ ನಮಗೂ ಖುಷಿ ಆಗುತ್ತೆ. ವಿಲ್ ಜಾಕ್ಸ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಬೊಂಬಾಟ್ ಪ್ರದರ್ಶನ, ಹೆಂಗೆ ನಮ್ ಕಡೆ ಸೆಂಚುರಿ ಹೊಡೆದಿದ್ರಲ್ಲ ಹಂಗೇನಾದ್ರು ಬಂದ್ಬಿಟ್ರೆ ಖಂಡಿತವಾಗ್ಲೂ ಮುಂಬೈ ಒಂದ್ ಸ್ವಲ್ಪ ಟಾಪ್ ಅಲ್ಲಿ ಬರುತ್ತೆ. ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಬುಮ್ರಾನ್ ಅಂತ ಆಟಗಾರನ ತಂಡದಲ್ಲಿ ಇಟ್ಕೊಂಡಾಗ ಭಯ ಪಡೋ ಅವಶ್ಯಕತೆ ಇಲ್ಲ. ನಿನ್ನೆ ಹೆಂಗೆ ಸ್ಟಾರ್ ಕೊನೆವರೆಗೂ ಇತ್ತು ಅನ್ನುವಂತ ಒಂದು ಗಟ್ಟಿತನ ಕ್ಯಾಪ್ಟನ್ ಗಿತ್ತು, ಹಂಗೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ದೇ ಇರುತ್ತೆ. ಬಟ್ ಹಂಗೆ ಕೂಡ ಇಲ್ಲೂ ಕೂಡ ಅನ್ಸಾರಿ ಆಗಿರ್ಬೋದು, ಶಮಿ ಆಗಿರ್ಬೋದು, ಇಶಾನ್ ಮಲಿಂಗ ತುಂಬಾ ಚೆನ್ನಾಗಿದೆ. ನನಗೆ ಲಾಸ್ಟ್ ಟೈಮ್ ಸರ್ ಅವರು ನಾನ್ ಅನ್ಕೊಂಡೆ ಇದ್ಯಾರಪ್ಪ ಮಲಿಂಗ ಶ್ರೀಲಂಕಾ ಹೋಯ್ದಲ್ಲ ಇವ್ರು ಬಂದ್ರು ಅಂತ. ಬಟ್ ಅದೇ ತರನಾದಂತ ಯಾರ್ಕ್ಸ್ ಬೀಳ್ತಾ ಇತ್ತು. ಒಂದು ಓವರ್ ಅಲ್ಲಿ 3-4 ಯಾರ್ಕ್ ಬಾಲ್ ಗಳನ್ನ ಹಾಕ್ತಾ ಇದ್ರು. ಇಂಪ್ರೆಸಿವ್ ಬೌಲಿಂಗ್, ಒಂದ್ ಸ್ವಲ್ಪ ಬೌಲಿಂಗ್ ಚೆನ್ನಾಗಿ ಆಗಿದೆ ಅಂತ ಅನ್ಕೋತೀನಿ. ಹರ್ಷಲ್ ಪಟೇಲ್ ಕಮ್ ಬ್ಯಾಕ್ ಆಗ್ಬೇಕು. ಇವ್ರದ್ದು ನನಗೆ ಬೌಲಿಂಗ್ ಅಷ್ಟು ಇಂಪ್ರೆಸ್ ಇಲ್ಲ, ಬಟ್ ಶಮಿ ಮತ್ತೆ ಮಲಿಂಗ ಒಂದ್ ಸ್ವಲ್ಪ ಕಮ್ ಬ್ಯಾಕ್ ಆಗಿರೋದು ಎಲ್ಲೋ ಅವ್ರಿಗೆ ಒಂದ್ ಸ್ವಲ್ಪ ಸದೃಢತೆ ಕೊಡ್ಬೋದು. ಬಟ್ ಇವತ್ ಮಾತ್ರ ಒಂದು ರೋಚಕ ಪಂದ್ಯವನ್ನ ನೋಡ್ಬೋದು. ಒನ್ ಸೈಡ್ ಗೇಮ್ ಆಗಲ್ಲ, ಕಡಿಮೆ ಸ್ಕೋರ್ ಗೇಮ್ ಆಗಲ್ಲ, ಜನ ಎಂಜಾಯ್ ಮಾಡ್ಬೋದು. ಆಮೇಲೆ ಅದ್ರಲ್ಲೂ ಮುಂಬೈಯಲ್ಲಿ ಇದ್ದಾಗಂತೂ ಇನ್ನೂ ಜೋರು ಹವಾ ಇರುತ್ತೆ. ಖಂಡಿತವಾಗ್ಲೂ ಒಂದು ಜೋಶ್ಫುಲ್ ಗೇಮ್ ಇವತ್ತಾಗುತ್ತೆ. ಓಕೆ, ಇನ್ನು ಮುಕುಂದ್ ಸರ್, ಇವತ್ತು ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಎರಡು ಟೀಮ್ಗಳು ಕೂಡ ಒಂದು 7th ಅಲ್ಲಿ ಒಂದು 9th ಪ್ಲೇಸ್ ಅಲ್ಲಿ ಇದೆ. ಸೊ ಇವತ್ತಿನ ಗೆಲುವು ಎಷ್ಟು ಮುಖ್ಯ ಪ್ಲೇ ಆಫ್ ಹೋಗೋಕೆ? ಎರಡು ಟೀಮ್ಗಳು ಕಾಮನ್ ಇನ್ನ ಇದೇ ಸೀಸನ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ, ಆಲ್ರೆಡಿ ಮಿಡ್ ಇದ್ರೆ ಬಂದ್ಬಿಟ್ಟಿದೀವಿ. ಸೊ ಇದು ಕಾಮನ್, ಎಲ್ರು ಅವ್ರು 9th ಪೊಸಿಷನ್ ಇಂದ ಮೇಲೆ ಬರ್ಬೇಕು ಅಂತ ಇರ್ತಾರೆ. ಇವರು ಕೂಡ ಆಲ್ರೆಡಿ 7th ಬಂದಿದ್ವಿ, ಮತ್ತೆ 6th 5th ಹೋಗೋಣ ಅಂತಾನೆ ಹೇಳ್ತಾರೆ. ಮುಂಬೈ ಅವರು ಅದೇ ರೀತಿನೇ ಬರ್ತಾರೆ. ಅವ್ರು ಹೇಗೆ ಅಂದ್ರೆ ಫೀನಿಕ್ಸ್ ತರ ಎದ್ದೊಳ್ ಬರೋದು ಪ್ರತಿ ಸೀಸನ್ ಅಲ್ಲೂ. ಸೊ ಅದೊಂದು ಟೆನ್ಷನ್ ಇರುತ್ತೆ. ಬಟ್ ಅಂಕಪಟ್ಟಿ ಇದರಲ್ಲಿ ಅವ್ರು ಯಾವ ಪೊಸಿಷನ್ ಇದೆ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಅವರು 1 ಮ್ಯಾಚ್ ಅಟ್ ರೈಟ್ ಟೈಮ್ ಅಂತ ಅಂದ್ರೆ ಈ ಟೈಮಲ್ಲಿ ಒಂದು ಮ್ಯಾಚ್ ಗೆಲ್ಬೇಕು ಅಷ್ಟೇ. ನೆಕ್ಸ್ಟ್ ಮ್ಯಾಚ್ ಆಮೇಲೆ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಒಂದು ಕ್ಯೂರಿಯಾಸಿಟಿ ಇದೇನಪ್ಪ ಅಂದ್ರೆ ಇಶಾನ್ ಕಿಶನ್ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ವರ್ಷ ಅವರು ಮುಂಬೈಗೆ ಆಡ್ದಂತವ್ರು ಇವಾಗ ಸಡನ್ ಆಗಿ ಅವ್ರನ್ನ ಬಿಟ್ರು. ಅವರು ಮೆಗಾ ಆಕ್ಷನ್ ಅಲ್ಲೂ ಕೂಡ ಮುಂಬೈ ಇಶಾನ್ ಕಿಶನ್ ಬೇಡ ಅಂತ ಹೇಳಿದ್ರು. ಸೊ ಈಗ ಈ ಸೀಸನ್ ಅಲ್ಲಿ ಒಂದು ಸೆಂಚುರಿ ಹೊಡೆದಿದ್ದಾರೆ. ಬಟ್ ಇವಾಗ ಮುಂಬೈ ಮೇಲೆ ಕಮ್ ಬ್ಯಾಕ್ ಮಾಡಿ ಮತ್ತೆ ಆಡ್ತಾರ, ಮತ್ತೆ ಒಂದು ಒಳ್ಳೆ ಸ್ಕೋರ್ ಮಾಡ್ತಾರ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಬಟ್ ನಾವು ಓವರ್ ಆಲ್ ಆಗಿ ನೋಡೋದಾದ್ರೆ ಇವತ್ತು ಸನ್ರೈಸರ್ಸ್ ಗಿಂತ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಯಾಕಂದ್ರೆ ಆಲ್ರೆಡಿ 7ನೇ ಪೊಸಿಷನ್ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ ಸನ್ರೈಸರ್ಸ್ಗೆ. ಬಟ್ ಒಂದು ಸಲ ಸರ್ ಹೇಳಿದಾಗೆ ಅಂದ್ರೆ ಟಾಪ್ ಬ್ಯಾಟ್ಸ್ಮನ್ ಗಳೇನ ಸನ್ರೈಸರ್ಸ್ ಅಲ್ಲಿ ಅವ್ರೇನಾದ್ರು ಒಳ್ಳೆ ಬ್ಯಾಟಿಂಗ್ ಆಡೋ, ಅದ್ರಲ್ಲಿ ಎಸ್ಪೆಷಲಿ ಟಾಪ್ 4 ಬ್ಯಾಟ್ಸ್ಮನ್ಗಳು ಅವ್ರಿಗೆ 200-230 ಆಗಲ್ಲ, ದೊಡ್ಡ ಸ್ಕೋರೇಗಳೇ ಆಗಲ್ಲ. ಅದು ಹೈದರಾಬಾದ್ ಅಲ್ಲಿ ಅಷ್ಟೇ ಅಲ್ಲ, ಮುಂಬೈನಲ್ಲೂ ಕೂಡ ಬ್ಯಾಟಿಂಗ್ ಪಿಚ್ ಇದೆ. ಸೊ ಹಾಗಾಗಿ ಬಟ್ ಇಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ಪವರ್ ಪ್ಲೇ ನಲ್ಲಿ ಬುಮ್ರಾ ವಿಕೆಟ್ ತೆಗಿತಾರೆ. ಸೊ ಅದು ಕನ್ಸಿಸ್ಟೆನ್ಸಿ ಇದೆ. ಸೊ ಅಲ್ಲಿ ಏನು ಅವರು ಓಪನಿಂಗ್ ಪೇರ್ ಏನಿದ್ದಾರೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇವರಿಬ್ಬರನ್ನ ಬುಮ್ರಾ ಏನಾದ್ರು ಟ್ಯಾಕಲ್ ಮಾಡಿದ್ರೆ
ಅಲ್ಲೇ ಸನ್ರೈಸರ್ಸ್ ಸ್ವಲ್ಪ ಹಿಡಿದ್ರು ಅಂತಾನೆ ಹೇಳ್ಬೇಕು. ಫಸ್ಟ್ ಪವರ್ ಪ್ಲೇ ಏನಾದ್ರು ಸ್ವಲ್ಪ ಚೆನ್ನಾಗಿ ಆಡ್ಬಿಟ್ರೆ ಸನ್ರೈಸರ್ಸ್ ಅವ್ರ ಗೆಲುವನ್ನ ಸಾಧಿಸೋದಕ್ಕೆ ಎಲ್ಲಾ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಮುಂಬೈ ಇಂಡಿಯನ್ಸ್ ಡಾಮಿನೇಟ್ ಮಾಡುತ್ತೆ ಮ್ಯಾಚ್. ಓಕೆ, ಇನ್ನು ಪಾಟೀಲ್ ಸರ್ ಕ್ವಿಕ್ ಆಗಿ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್, ಯಾರು ಗೆಲ್ತಾರೆ, ನಿಮ್ಗೆ ಯಾರು ಗೆಲ್ಬೇಕು? ನನಗೆ ಮುಂಬೈ ಗೆಲ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಬಾಲಿಂಗ್ ಮತ್ತೆ ಬ್ಯಾಟಿಂಗ್ ತುಂಬಾ ಸದೃಢ ಕಂಡಿದೆ. ಮತ್ತೆ ಕಳೆದ ಪಂದ್ಯದ ವಿನ್ ಅವ್ರು ಒಂದ್ ಸ್ವಲ್ಪ ಆತ್ಮವಿಶ್ವಾಸ ಕೊಟ್ಟಿದೆ. ಯಾಕೆ SRH ನಾನು ಹೋಗ್ಲಿಲ್ಲ ಅಂತಂದ್ರೆ ಅಷ್ಟೊಂದು ಬಲಾಢ್ಯವಾಗಿದ್ರು. ಆರಂಭದಲ್ಲಿ ಆ ಹೆಡ್ ಅಂದ್ರೆ ತಲೆ ತೆಗೆದ್ಬಿಟ್ರೆ, ಇಬ್ರು ತಲೆ ತೆಗೆದ್ಬಿಟ್ರೆ ಅವ್ರ ಕೆಳಗಡೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ ಅವ್ರದ್ದು. ಅದೇ ಕಾರಣಕ್ಕಾಗಿ ಇನ್ನೊಂದು ಅಂತಂದ್ರೆ ಈಗ ಕೊನೆ ಸ್ಥಾನಗಳಲ್ಲಿ ಇದೀರಾ, ಬಟ್ ಒಂದು ಹೋಪ್ ಇದೆ. RCB ಹೋಪ್ ಕೊಟ್ಟಿದೆ. ಹೇಗಂದ್ರೆ ನೀವು 10ನೇ ನಂಬರ್ ಅಲ್ಲಿ ಇದ್ರು ಕೂಡ ಪ್ಲೇ ಆಫ್ ಹೋಗ್ಬೋದು, CSK ಸೋಲಿಸಿದ್ವಿ. ಆ ಒಂದು ಹೋಪ್ ನ ಖಂಡಿತವಾಗ್ಲೂ ಇಟ್ಕೊಂಡು ಇನ್ ಮುಂದೆ ಗೆಲುವಿನ ಹಾದಿಗೆ ಹೋಗ್ಲಿ. ಅವರು ಕೂಡ ಒಂದು ಫೈಟ್ ನಡೆದ್ರೆ ಖಂಡಿತವಾಗ್ಲೂ ಕ್ರಿಕೆಟ್ ಅಭಿಮಾನಿಗಳಿಗಂತೂ ಯಾವ ಟೀಮ್ ಅನ್ನು RCB ಹೋಲಿಕೆ ಮಾಡಬೇಡಿ. ನಮ್ಮ RCB ನೇ ಡಿಫ್ರೆಂಟ್, ಹಾಗಾಗಿ ಹೋಲಿಕೆ ಅವ್ರಿಗೆ ಹೋಪ್ ಅಷ್ಟೇ. ಇವ್ರು ಮಾಡಿದ್ರಲ್ವಾ, ಇವ್ರ ತರ ಒಂದು ಎಕ್ಸಾಂಪಲ್. ಎಸ್ ಸರ್, ನಿಮ್ಮ ಪ್ರಿಡಿಕ್ಷನ್, ಯಾರು ಗೆಲ್ಬೇಕು, ಗೆಲ್ತಾರೆ? ಮುಂಬೈ ಇಂಡಿಯನ್ಸ್ ಅದು ನನ್ನ ಫೇವರೇಟ್ ಟೀಮ್ ಕೂಡ. RCB ಬಿಟ್ರೆ ನಾನು ಮುಂಬೈ ಇಂಡಿಯನ್ಸ್ ತುಂಬಾ ಇಷ್ಟಪಡ್ತೀನಿ. ಸನ್ರೈಸರ್ಸ್ ಯಾಕಂದ್ರೆ 2016 RCB ಸೋಲ್ಸಿರೋರು, ಸೊ ಹಾಗಾಗಿ ಸ್ವಲ್ಪ ವಿರೋಧ ಮಾಡ್ತೀನಿ. ಅಂಡ್ ಬಟ್ ಓವರ್ ಎಲ್ಲ ಮ್ಯಾಚ್ ಅನ್ನಾಗಿ ನಾವು ಎಂಜಾಯ್ ಮಾಡ್ಬೇಕು. ನೋಡೋಣ, ಒಂದು ಕ್ರೂಷಿಯಲ್ ಮ್ಯಾಚ್ ಇದು ಬಂದ್ರೆ ನಾವು ನೆನ್ನೆ ಇಲ್ಲ ಲಾಸ್ಟ್ 3 days ಇಂದ ಏನ್ ಮ್ಯಾಚ್ ಗಳನ್ನ ನೋಡ್ತಾ ಇದೀವಿ, ಆ ತರನೇ ಎಂಜಾಯ್ ಮಾಡೋಣ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ನಾಳೆನೂ ಇದು ಮಾಡೋಣ. ಪ್ಲಸ್ ನಾಳೆ ಮ್ಯಾಚ್ ಇನ್ನೊಂದಿದೆ, RCB ಮ್ಯಾಚ್, ಅದನ್ನ ನಾಳೆ ಕೂಡ ಡಿಸ್ಕಷನ್ ಮಾಡೋಣ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ನೋಡಿದ್ರಲ್ವಾ ವೀಕ್ಷಕರೇ, ನಿನ್ನೆ ಹಾಗೂ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನು ನಾಳೆ ನಮ್ಮ RCB ಮ್ಯಾಚ್ ಕೂಡ ಇದೆ, ಅದ್ರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.